ಲಕ್ಷ್ಮೀಶ ಫೌಂಡೇಶನ್ನ ತಿಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಫೇಸ್ಬುಕ್ ಮುಖಾಂತರ ನೀವೆಲ್ಲರೂ ನಮ್ಮನ್ನ ಪ್ರೋತ್ಸಾಹಿಸುತ್ತಾ ಬಂದಿದ್ದೀರಿ. ಇವತ್ತು ಕೂಡ 1 ಗಂಟೆಗಳ ಕಾಲ ನಮ್ಮೊಂದಿಗೆ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀನಾಥ್ ಅವರಿರ್ತಾರೆ. ಕೆಲವು ರೋಗಗಳು ಟ್ಯಾಬ್ಲೆಟ್ ತಗೊಂಡ್ರೋ ಔಷಧಿ ತಗೊಂಡ್ರೋ ನಮ್ಗೆ ವಾಸಿ ಆಗ್ಬಿಡ್ಬಹುದು. ಇನ್ನು ಕೆಲವು ಯಾವ್ದೋ ಡಾಕ್ಟರ್ ಹತ್ರ ಹೋಗ್ತೀವಿ ಅಂತ ಹೋದಾಕ್ಷಣವೇ ಸ್ವಲ್ಪ ನಮ್ಗೆ ಆರಾಮ ಆಗ್ಬಿಡ್ಬಹುದು. ಆದ್ರೆ ಶಂಕರ ಆಸ್ಪತ್ರೆ ಕ್ಯಾನ್ಸರ್ ಅಂದಾಕ್ಷಣ ಶ್ರೀನಾಥ್ ಡಾಕ್ಟರ್ ಹೆಸರು ಹೇಳಿದ್ರೇನೆ ಆ ಕ್ಯಾನ್ಸರ್ನ ಆತಂಕ ಬಹಳಷ್ಟು ಜನಕ್ಕೆ ಕಡಿಮೆ ಆಗ್ಬಿಡುತ್ತೆ. ಇದು ಖಂಡಿತ ಸತ್ಯವಾದ ಮಾತು. ಬಹಳಷ್ಟು ಜನಕ್ಕೆ ಇದು ಅನುಭವಕ್ಕೂ ಬಂದಿರಬಹುದು. ಸುಮಾರು 45 ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ. ಇದು ನಮ್ಮ ಭಾಗ್ಯವಲ್ಲದೆ ಮತ್ತೇನೂ ಅಲ್ಲ. ನೀವು ಕೂಡ ಇದರೊಂದಿಗೆ ಭಾಗಿಯಾಗ್ತಾ ಇದ್ದೀರಾ. ನಿಮ್ಮೆಲ್ಲರ ಪರವಾಗಿ ಹಾಗೂ ಲಕ್ಷ್ಮೀಶ ಫೌಂಡೇಶನ್ ಪರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಶಂಕರ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದು ರಿಸರ್ಚ್ ಸೆಂಟರ್ ಕೂಡ ಹೌದು. ಇಲ್ಲಿ ಅನೇಕ ರೀತಿಯ ಕ್ಯಾನ್ಸರ್ ಕಾಯಿಲೆಗಳ ರೋಗಿಗಳನ್ನ ನಮ್ಮ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಆದರೆ ಬಹಳಷ್ಟು ಜನಕ್ಕೆ ಕ್ಯಾನ್ಸರ್ ಅಂದಾಕ್ಷಣವೇ ಏನೋ ಒಂದು ಆತಂಕ, ಭಯ, ಕಳವಳ. ಯಾಕೆ ಹೀಗಾಗತ್ತೆ? ನಿಜವಾಗ್ಲೂ ಈ ಆತಂಕ ಬರುತ್ತಾ? ಇದು ಸತ್ಯವಾದ ಮಾತಾ? ಕ್ಯಾನ್ಸರ್ ಅಂದ್ರೆ ಅಷ್ಟೊಂದು ಭಯ ಪಡ್ಬೇಕಾ? ಯಾಕಾಗಿ ಈ ಭಯ? ಇದನ್ನೆಲ್ಲ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ನೀವು ಕೂಡ ಪ್ರಶ್ನೆಗಳನ್ನ ಕಳಿಸಬಹುದು. ಅದನ್ನು ಕೂಡ ನಾವು ನಿಮ್ಮ ಪ್ರಶ್ನೆಗಳನ್ನ ಡಾಕ್ಟರ್ಗೆ ಕೇಳ್ತೀವಿ. ಸರ್, ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಮೊದಲ ಕಾರ್ಯಕ್ರಮನ ಶುರು ಮಾಡೋಣ. ಸಾಮಾನ್ಯವಾಗಿ ಕ್ಯಾನ್ಸರ್ ಅನ್ನುವಂಥದ್ದು ಯಾರಿಗೆ ಬರುತ್ತೆ ಅನ್ನೋ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಇರಬಹುದು. ಅನೇಕರ ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಸರ್. ಕ್ಯಾನ್ಸರ್ ಯಾರಿಗೆ ಬರುತ್ತೆ? ಕ್ಯಾನ್ಸರ್ ಯಾರಿಗಾದ್ರೂ ಬರ್ಬೋದು. ಕ್ಯಾನ್ಸರ್ ರೋಗ ಗರ್ಭಕೋಶದಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಕ್ಯಾನ್ಸರ್ ಶುರು ಆಗುತ್ತೆ ಕೆಲವರಿಗೆ, ಚಿಕ್ಕ ಮಕ್ಕಳಿಗೆ. ಅಲ್ಲಿಂದ ಹಿಡಿದು 100 ವರ್ಷ ಆಯಸ್ಸಿನವರೆಗೂ ಯಾವಾಗಾದ್ರೂ ಬರ್ಬೋದು. ಹೀಗೆ ಯಾರಿಗೆ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಆದ್ರೆ ಕೆಲವು ಕಾರಣಗಳು, ಕ್ಯಾನ್ಸರ್ ಬರೋದಕ್ಕೆ ಕೆಲವು ಕಾರಣಗಳು ನಮ್ಗೆ ಗೊತ್ತಿದೆ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಈಗ ಹೊಗೆ ಸೊಪ್ಪು ತಿನ್ನೋದ್ರಿಂದ ಅಥವಾ ಹೊಗೆ ಸೊಪ್ಪಿನ ಸೇವನೆ ಯಾವ ತರಹದಿಂದಲಾದ್ರೂ ಮಾಡಿ, ನಶ್ಯ ಇರ್ಬೋದು, ಹೊಗೆ ಸೊಪ್ಪು ತಿನ್ನೋದಿರ್ಬೋದು, ಕಡ್ಡಿ ಪುಡಿ ಇರ್ಬೋದು, ಬೀಡಿ, ಸಿಗರೇಟ್, ಚಿರೋಟ್, ನಶ್ಯ ಯಾವ್ದಾದ್ರೂ ಸರಿ, ಪಾನ್ ಮಸಾಲ, ಎಲ್ಲದರಲ್ಲೂ ಹೊಗೆ ಸೊಪ್ಪಿರುತ್ತೆ. ಈಗ ನಮಗೆ ಖಚಿತವಾಗಿ ಹೊಗೆ ಸೊಪ್ಪಿನಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದಕ್ಕೆ ಯಾವ ಸಂಶಯನೂ ಇಲ್ಲ. ಎರಡನೆಯದು ಕಾರಣ, ಮದ್ಯಪಾನ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಇನ್ನು ಸ್ವಲ್ಪ 5-6% ಆಗುವಷ್ಟು, 100ರಲ್ಲಿ 100 ಜನ ಕ್ಯಾನ್ಸರ್ ರೋಗ ಬಂದವರಲ್ಲಿ ಒಂದು 5ರಿಂದ 7 ಜನಕ್ಕೆ ವಂಶ ಪಾರಂಪರ್ಯವಾಗಿ ಕ್ಯಾನ್ಸರ್ ಬರುತ್ತೆ. ಇನ್ನು ಕೆಲವರಿಗೆ ಈ ಇನ್ಫೆಕ್ಷನ್ಗಳು ಬಹಳ ವರ್ಷಗಳಿಂದ ಇದ್ರೆ ಅವ್ರಿಗೂ ಬರುತ್ತೆ. ಈಗ HBsAg ಇನ್ಫೆಕ್ಷನ್, ಹೆಪಟೈಟಿಸ್ ಇನ್ಫೆಕ್ಷನ್, HCV ಇನ್ಫೆಕ್ಷನ್ ಇರ್ಬೋದು, ಹೆಪಟೈಟಿಸ್ ಸಿ ವೈರಸ್, HIV ಇನ್ಫೆಕ್ಷನ್, ಹೀಗೆ ಬೇರೆ ಬೇರೆ ತರವಾದಂತಹ ಇನ್ಫೆಕ್ಷನ್ಗಳಿಂದ ಕೂಡ ಕ್ಯಾನ್ಸರ್ ಬರೋ ಸಂಭವ ಇದ್ದೇ ಇದೆ. ಇಷ್ಟಲ್ದೇನೆ ಕೆಲವು ಕ್ಯಾನ್ಸರ್ಗಳಿಗೆ ಏನಕ್ಕೋಸ್ಕರ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಮ್ಗೆ ಗೊತ್ತಿರೋ ಅಷ್ಟರ ಮಟ್ಟಿಗೆ ನಮ್ಮ ಆಹಾರದಿಂದ, ಎರಡನೇದು ನಮಗ್ ಬರ್ತಕ್ಕಂಥ ಇನ್ಫೆಕ್ಷನ್ಗಳಿಂದ, ಮೂರನೇದು ಹೆರಿಡಿಟರಿ ಕ್ಯಾನ್ಸರ್ ಇರ್ಬೋದು. ಇದೆಲ್ಲ ಇವಾಗ ಸುಮಾರು ಒಂದು 100 ಜನ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಒಂದು 50ರಿಂದ 60 ಜನಕ್ಕೆ ಈ ಕಾರಣದಿಂದ ಬರುತ್ತೆ ಅಂತ ನಮಗ್ ಗೊತ್ತಿದೆ. ಇನ್ನು ಮಿಕ್ಕಿನಾದವ್ರಿಗೆ ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಯಾವ ಕಾರಣದಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಅಂದ್ರೆ ನೀವು ಇಷ್ಟೆಲ್ಲ ಕಾರಣಗಳನ್ನ ಹೇಳಿದ್ರಿ. ಇದಿರಬಹುದು, ಅಂದ್ರೆ ತಂಬಾಕು ಸೇವನೆ ಇರಬಹುದು ಅಥವಾ ಆಲ್ಕೋಹಾಲ್ ಸೇವನೆ ಇರಬಹುದು, ಅನೇಕ ಕಾರಣಗಳನ್ನ ಹೇಳ್ತಾ ಬಂದ್ರಿ. ಇದು ಹೇಗೆ ಆರಂಭ ಆಗತ್ತೆ ನಮ್ಮ ದೇಹದಲ್ಲಿ?
ಕ್ಯಾನ್ಸರ್ ರೋಗ ನಮ್ಮ ಶರೀರದಲ್ಲಿ ಇರತಕ್ಕಂಥ ಜೆನೆಟಿಕ್ ಚೇಂಜ್, ಜೀನ್ಸ್ ನಲ್ಲಿ ಚೇಂಜ್ ಉತ್ಪತ್ತಿ ಆಗುತ್ತೆ. ಆ ನಮ್ಮ ಶರೀರದಲ್ಲಿರೋ ಪ್ರತಿ ಜೀವಕೋಶದಲ್ಲಿ, ಸೆಲ್ ಅಂತ ಹೇಳ್ತೀವಿ, ಅದರಲ್ಲಿ ಒಂದು ವಿಧವಾದಂತಹ ರೆಗ್ಯುಲೇಷನ್ ಇದೆ. ಅಂದ್ರೆ ಒಂದು ಸೆಲ್ಲು, ಒಂದು ಜೀವಕೋಶ 2 ಆಗ್ಬೇಕಾದ್ರೆ, 2ರಿಂದ 4 ಆಗ್ಬೇಕಾದ್ರೆ ಒಂದು ರೂಲ್ಸ್ ಪ್ರಕಾರನೇ ಅದು ಡಿವೈಡ್ ಆಗೋದು. ಆದ್ರೆ ಈ ಕ್ಯಾನ್ಸರ್ ರೋಗದಲ್ಲಿ ಆ ಸೆಲ್ಗಳು ಯಾವ ರೂಲ್ಸ್ ಅನ್ನು ಫಾಲೋ ಮಾಡಲ್ಲ. ಆ ಸೆಲ್ಗಳು ಬಹಳ ಶೀಘ್ರವಾಗಿ ದ್ವಿಗುಣವಾಗ್ತಾ ಹೋಗುತ್ತೆ. ಆಮೇಲೆ ಅದರ ಮನುಷ್ಯನ ಸೆಲ್, ಒರಿಜಿನಲ್ ಸೆಲ್ ಅಲ್ಲಿ ಏನು ಜೀನ್ಸ್ ಇರುತ್ತೋ ಅದರಲ್ಲಿ ವ್ಯತ್ಯಾಸಗಳಾಗೋಗ್ಬಿಟ್ಟಿರುತ್ತೆ. ಎಷ್ಟೋ ತರಹ ವ್ಯತ್ಯಾಸಗಳಾಗಿರುತ್ತೆ. ಆ ವ್ಯತ್ಯಾಸಗಳಾಗಿರೋದ್ರಲ್ಲಿ ಕೆಲವು ಹುಟ್ಟತಕ್ಕಂತಹ ಸೆಲ್ಗಳು ಅದಕ್ಕೆ ಬದುಕುವಂತ ಶಕ್ತಿ ಇಲ್ಲದೆ ಅದು ಹಾಗೆ ನಶಿಸಿ ಹೋಗುತ್ತೆ, ಸತ್ತೋಗುತ್ತೆ. ಇನ್ನು ಕೆಲವು ಜೀನ್ ಚೇಂಜ್ ಆಗಿದ್ರು ಕೂಡ ಅದು ಬದುಕತ್ತೆ, ಬೆಳೆಯುತ್ತೆ ಜೋರಾಗಿ. ಅದೇ ಕ್ಯಾನ್ಸರ್ ಸೆಲ್ ಆಗಿ ಪರಿವರ್ತನೆ ಆಗೋದು. ಅಂದ್ರೆ ಕ್ಯಾನ್ಸರ್ ಹೊರಗಡೆಯಿಂದ ಬಂದಿರತಕ್ಕಂತಹ ರೋಗ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ನಮ್ಮ ಜೀವಕೋಶದ ನಾರ್ಮಲ್ ಆಗಿರತಕ್ಕಂಥ ಸೆಲ್ಲು ದ್ವಿಗುಣವಾಗುವಾಗ ಅದು ವ್ಯತ್ಯಾಸಗಳಾಗ್ಬಿಟ್ಟು ಈ ಹೊಸ ಕ್ಯಾರೆಕ್ಟರಿಸ್ಟಿಕ್ಸ್ ನ ಅದು ಪಡ್ಕೊಳ್ಳುತ್ತೆ, ಜೀನ್ ಚೇಂಜಸ್ ಆಗೋದ್ರಿಂದ. ಸೊ ಆದ್ರಿಂದ ನಮಗೆ ಇವಾಗ ತಿಳಿದು ಬಂದಿರೋದು ಏನು ಅಂದ್ರೆ, ಬಹಳಷ್ಟು ವ್ಯತ್ಯಾಸಗಳು ಈ ಸೆಲ್ ನಲ್ಲಿ ಕಂಟಿನ್ಯೂಸ್ ಆಗಿ ಜೀವಕೋಶದಲ್ಲಿ, ಕ್ಯಾನ್ಸರ್ ಸೆಲ್ ನಲ್ಲಿ ನಡೀತಾನೆ ಇರುತ್ತೆ. ಈಗಿನ್ನೂ ಅದನ್ನ ಹುಡುಕೋದಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವು ಕ್ಯಾನ್ಸರ್ಗಳಲ್ಲಿ ವ್ಯತ್ಯಾಸಗಳು ಏನಾಗುತ್ತೆ ಅನ್ನೋದು ಸ್ವಲ್ಪವಾಗಿ ನಮಗೆ ತಿಳಿದಿದೆ. ಮಾಲಿಕ್ಯುಲರ್ ಬಯಾಲಜಿ, ಜೆನೆಟಿಕ್ ಟೆಸ್ಟ್ಗಳು ಮಾಡೋದ್ರಿಂದ ಈ ಕ್ಯಾನ್ಸರ್ ರೋಗದಲ್ಲಿರ್ತಕ್ಕಂಥ ಜೀನು ಏನೇನ್ ಚೇಂಜ್ಗಳಾಗಿದೆ ನಾರ್ಮಲ್ಗಿಂತ ಅಂತ ಕಂಡುಹಿಡಿದಿದ್ದಾರೆ. ಅದಕ್ಕೆ ಕೆಲವು ರೋಗಗಳಲ್ಲಿ ಏನು ಔಷಧಿ ಕೊಡ್ಬೋದು ಅನ್ನೋದನ್ನು ಕಂಡುಹಿಡಿದಿದ್ದಾರೆ. ಸೊ ಆದ್ರಿಂದ ಕೆಲವು ರೋಗಗಳಿಗೆ ಮೊದಲು ಚಿಕಿತ್ಸೆಯೇ ಇಲ್ದಿದ್ದಂತಹದ್ದು ಇವಾಗ ಗುಣಪಡಿಸುವಂತಹ ಒಂದು ಶಕ್ತಿ ಈಗ ಡಾಕ್ಟರ್ಗಳಿಗೆ ಒದಗಿ ಬಂದಿದೆ. ಸೊ ಹೀಗಾಗಿ ಆ ಜೀನ್ ಚೇಂಜ್ ಆಗೋದ್ರಿಂದಲೇ ಈ ಕ್ಯಾನ್ಸರ್ ರೋಗ ಬರುತ್ತೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ಕ್ಯಾನ್ಸರ್ ಸೆಲ್ ಅಂದ್ರೆ ಇದು ಜೀವಕೋಶಗಳು ಇದ್ದೇ ಇರುತ್ತೆ. ಆದ್ರೆ ಕೆಲವರಲ್ಲಿ ಬದಲಾವಣೆಗಳಾಗಿ ಕ್ಯಾನ್ಸರ್ ಆಗಿ ಮಾರ್ಪಡುತ್ತೆ. ಈಗ 1 ಕ್ಯೂಬಿಕ್ ಸೆಂಟಿಮೀಟರ್ ನಮ್ಮ ಶರೀರದಲ್ಲಿ 10 to the power of 13 ಸೆಲ್ಸ್ ಇರುತ್ತೆ, ನಾರ್ಮಲ್ ಸೆಲ್ಸ್. ನಮ್ದು ಅಷ್ಟು ದಟ್ಟವಾಗಿರ್ತಕ್ಕಂಥದ್ದು ನಮ್ಮ ಸೆಲ್ಗಳು. ಬಿಲಿಯನ್ಸ್, ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಡಿವೈಡ್ ಆಗ್ತಾ ಇರುತ್ತೆ ದಿನಾನು. ಅದರಲ್ಲಿ ಅದು ಡಿವೈಡ್ ಆಗುವಾಗ ಆಗ್ತಕ್ಕಂಥ ವ್ಯತ್ಯಾಸಗಳಾಗೋದು ಬಹಳ ಅಪರೂಪ. ಅದೆಲ್ಲ ಅದು ವ್ಯತ್ಯಾಸಗಳಾಗಿ ಆಗೋದಿದ್ರೆ ಯಾವತ್ತೂ ಕ್ಯಾನ್ಸರ್ ಆಗ್ಬಿಡ್ತಿತ್ತು. ಹಾಗಿದೆ ಪರಿಸ್ಥಿತಿ. ಈ ಕ್ಯಾನ್ಸರ್ ರೋಗ, ಅದಕ್ಕೆ ಲಕ್ಷಣಗಳು ಏನು ಸರ್? ಎಷ್ಟೊಂದು ತರದ ಕ್ಯಾನ್ಸರ್ಗಳೆಲ್ಲ ಇದೆ, ಆದ್ರೆ ಎಲ್ಲದಕ್ಕೂ ಒಂದೇ ಲಕ್ಷಣಗಳೇ ಇರುತ್ತಾ ಅಥವಾ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತಾ? ಕ್ಯಾನ್ಸರ್ ರೋಗಕ್ಕೆ ಅದು ಎಲ್ಲಿ ಯಾವ ಆರ್ಗನ್ ಇಂದ ಶುರುವಾಗುತ್ತೆ ಆ ಆರ್ಗನ್ಗೆ ಸಂಬಂಧಪಟ್ಟಂತೆ ಲಕ್ಷಣಗಳು ಕಂಡು ಬರುತ್ತೆ. ನಿಮಗೆ ಅದರ ಬಗ್ಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಇವಾಗ ಬ್ರೈನ್ ಇರೋದು ಒಂದು ಮೂಳೆಯ ಇದರಲ್ಲಿ, ಚೀಲದಲ್ಲಿ. ಇಟ್ ಇಸ್ ಎ ಕ್ಯಾವಿಟಿ. ಆ ಮೂಳೆ ಬೆಳೆಯಲ್ಲ. ಬ್ರೈನ್ ಅದಕ್ಕೆ ಸರಿಯಾಗಿ ಕೂತಿದೆ ಒಳಗಡೆ. ಬ್ರೈನ್ ನಲ್ಲಿ ಏನಾದ್ರೂ ಟ್ಯೂಮರ್ ಬೆಳೆದ್ರೆ, ಅದು ಆ ನಾರ್ಮಲ್ ಬ್ರೈನ್ ಅಲ್ಲಿ ಕ್ಯಾನ್ಸರ್ ಬೆಳೆದ್ರೆ, ಆ ಕ್ಯಾನ್ಸರ್ ರೋಗ ಬೆಳೀತಾ ಇದ್ದಂಗೆ, ದೊಡ್ಡದಾಗ್ತಾ ಇದ್ದಂಗೆ ಬ್ರೈನ್, ನಾರ್ಮಲ್ ಬ್ರೈನ್ ಮೇಲೆ ಒತ್ತುತ್ತೆ. ಯಾಕೆಂದ್ರೆ ಬೇರೆ ಎಲ್ಲೂ ಹೋಗೋ ಜಾಗ ಇಲ್ವಲ್ಲ. ಆವಾಗ ಆ ಮನುಷ್ಯನಿಗೆ ಕಣ್ಣು ಕಾಣದೇ ಇರೋದು, ತಲೆನೋವು ಬರೋದು, ವಾಂತಿಗಳಾಗೋದು, ಒಂದು ಪಾರ್ಶ್ವ ಕೈಯೋ ಕಾಲೋ ಊನವಾಗೋದು, ನಡೆಯಕ್ಕಾಗದೆ ಇರೋದು, ಹೀಗೆ ಹಲವಾರು ವಿಧವಾದಂತಹ ಸಿಂಪ್ಟಮ್ಸ್ ನಮಗೆ ಕಂಡು ಬರುತ್ತೆ, ಸಂಕೇತಗಳು. ಲಂಗಲ್ಲಿ
ಅಥವಾ ಓವರಿನಲ್ಲಿ ಕ್ಯಾನ್ಸರ್ ಬಂದ್ರೆ ಅಲ್ಲಿ ಬಹಳ ಜಾಗ ಇದೆ. ಅದು ಬೆಳೀತಾ ಇದ್ರೂ ಗೊತ್ತೇ ಆಗೋಲ್ಲ. ಸೊ ಬಹಳ ಬೆಳೆದಾದ್ಮೇಲೆ ಗೊತ್ತಾಗುತ್ತೆ. ಅವಾಗ ಕೆಮ್ಮು ಇದು ಬರೋಕ್ ಶುರುವಾಗುತ್ತೆ, ಆವಾಗ ಗೊತ್ತಾಗುತ್ತೆ. ಯಾಕೆಂದ್ರೆ ಶ್ವಾಸಕೋಶ ನಾವು ಪ್ರತಿ ಸರ್ತಿ ಉಸಿರು ತಗೊಂಡಾಗೂ ಅದು ಹಿಗ್ಗುತ್ತೆ ಕುಗ್ಗುತ್ತೆ. ಸೊ ದೇರ್ ಈಸ್ ಸ್ಪೇಸ್ ಫಾರ್ ಇಟ್ ಟು ಎನ್ಲಾರ್ಜ್ ಅಂಡ್ ಎಕ್ಸ್ಪ್ಯಾಂಡ್ ವಿತೌಟ್ ಅವರ್ ನಾಲೆಡ್ಜ್. ಸೊ ಹೀಗೆ ಅದು ಯಾವ ಜಾಗದಲ್ಲಿದೆ ಅನ್ನೋದ್ರ ಮೇಲೆ ಅವಲಂಬಿಸಿಕೊಂಡು ಸಿಂಪ್ಟಮ್ಸ್ ಬರುತ್ತೆ. ಕೆಲವು ಇದು ಈಗ ವಾಯ್ಸ್ ಬಾಕ್ಸ್ ಬಹಳ ಸೂಕ್ಷ್ಮವಾದಂಥದ್ದು. ಅದರಲ್ಲಿ 1-2 ಮಿಲಿಮೀಟರ್ ಗಾತ್ರದ ಟ್ಯೂಮರ್ ಬಂದರೂ ಕೂಡ ವಾಯ್ಸ್ ಬದಲಾವಣೆ ಆಗುತ್ತೆ. ಮುಂಚೆನೆ ಗೊತ್ತಾಗುತ್ತೆ. ಧ್ವನಿ ಬದಲಾವಣೆ ಆದ್ರೆ ನಾವು ಯಾವಾಗ್ಲೂ ಹೇಳ್ತೀವಿ 6 ವಾರಕ್ಕಿಂತ ಜಾಸ್ತಿ ಪೀರಿಯಡ್ ಅಲ್ಲಿ ಧ್ವನಿ ಬದಲಾವಣೆ ಆದ್ರೆ ಔಷಧಿಗಳು ತಗೊಂಡ್ರು ಕೂಡ ನಿಮಗೆ ಆ ಧ್ವನಿ ಬದಲಾವಣೆ ಸರಿ ಹೋಗದೆ ಇದ್ರೆ, ಕೆಮ್ಮಿದ್ರೆ ಅದು ಕ್ಯಾನ್ಸರ್ ಇರ್ಬೋದು, ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಹೀಗೆ ಆಯಾ ಜಾಗಗಳಿಗೆ ಅವಲಂಬಿಸ್ಕೊಂಡು ಸಿಂಪ್ಟಮ್ಸ್ ಇದು ಬರುತ್ತೆ. ಫಾರ್ ಎಕ್ಸಾಂಪಲ್, ಲಂಗ್ ಕ್ಯಾನ್ಸರ್ನಲ್ಲೂ ಕೆಮ್ಮಿದ್ರೆ ರಕ್ತ ಬರ್ಬೋದು. ಯೂಟ್ರಸ್ ಕ್ಯಾನ್ಸರ್ ನಲ್ಲಿ, ಸರ್ವಿಕ್ಸ್ ಅಲ್ಲಿ ಸುಮ್ಮನೆ ರಕ್ತಸ್ರಾವ ಜಾಸ್ತಿ ಆಗ್ಬೋದು. ಲುಕೀಮಿಯಾ ಬಂದ್ರೆ ಹಲ್ಲಿಂದ ಚರ್ಮದ ಕೆಳಗೆ ಎಲ್ಲಾ ಕಡೆನೂ ರಕ್ತ ಆಗಿ ನೀಲಿ ಕಟ್ಟಬಹುದು. ಹೀಗೆ ಒಬ್ಬೊಬ್ರದ್ದು ಒಂದೊಂದು ಫುಡ್ ಪೈಪು ನಾಳ ರಕ್ತನಾಳ ಟ್ಯೂಬ್ ಇದ್ದಂಗೆ ಇರ್ತದೆ, 18 ಇಂಚ್ ಉದ್ದ ಇರುತ್ತೆ. ಅದರಲ್ಲಿ ಕ್ಯಾನ್ಸರ್ ಬಂದ್ರೆ ನಾವು ಆಹಾರ ತಗೊಂಡ್ರೆ ನುಂಗೋದಿಕ್ಕೆ ಕಷ್ಟ ಆಗುತ್ತೆ, ತಡೆಯುತ್ತದು. ಹೀಗೆ ಅದು ಎಲ್ಲೆಲ್ಲಿ ಇದೆ ಅನ್ನೋದ್ರ ಮೇಲೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಈಗ ನೀವು ಬಹಳಷ್ಟು ಲಕ್ಷಣಗಳನ್ನ ಹೇಳಿದ್ರಿ. ಈ ಲಕ್ಷಣಗಳು ಕಂಡು ಎಷ್ಟು ದಿನದ ತನಕ ಒಬ್ರು ವೈದ್ಯರ ಹತ್ರ, ಎಷ್ಟು ದಿನ ಆದ್ಮೇಲೆ ವೈದ್ಯರ ಬಳಿ ಹೋಗ್ಬೇಕಾಗತ್ತೆ? ಆಕ್ಚುಲಿ ಇವಾಗ ತಲೆನೋವು ತುಂಬಾ ಜನಕ್ಕೆ ಬರ್ತಾನೆ ಇರುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ, ಈಗ ತಲೆನೋವು ಬಂದ್ರೆ ಆ ವಿಧದಲ್ಲೇ ಅವ್ರಿಗೆ ಗೊತ್ತಾಗುತ್ತೆ. ನನಗೆ ಮೊದಲು ತಲೆನೋವು ಬಂದ್ರೆ ಈ ತರ ಇರ್ಲಿಲ್ಲ, ಇವಾಗ ಏನೋ ಬೇರೆ ವ್ಯತ್ಯಾಸ ಇದೆ ಸ್ವಲ್ಪ ಅಂತ. ಮುಖ್ಯವಾಗಿ ಕ್ಯಾನ್ಸರ್ ಬಗ್ಗೆ ನಾವು ಪರಿಣಿತಿ ಅಥವಾ ತಿಳುವಳಿಕೆ ಬೇಕು ಅಂತಂದ್ರೆ, ನಾವು ನಮ್ಮ ದೇಹದಲ್ಲಿ ಆಗತಕ್ಕಂತ ಆಗು ಹೋಗುಗಳ ಬಗ್ಗೆ ಗಮನ ಇಟ್ಟಿರ್ಬೇಕು. ಯಾಕೆ ಅಂತಂದ್ರೆ, ಈಗ ಮಲೇರಿಯಾ ಬಂದ್ರೆ ಚಳಿ ಜ್ವರ ಬರುತ್ತೆ, ಟೈಫಾಯ್ಡ್ ಬಂದ್ರೆ ಚಳಿ ಬರುತ್ತೆ. ಇವೆಲ್ಲ ಹೊರಗಡೆಯಿಂದ ಬರ್ತಕ್ಕಂಥ ಕ್ರಿಮಿಗಳು. ಅದು ನಮ್ಮ ಶರೀರ ಅದನ್ನ ತಕ್ಷಣ ಗುರ್ತಿಡಿಯುತ್ತೆ, ಇದು ಫಾರಿನ್ನು, ಇದು ನಂದಲ್ಲ ಅಂತ. ತಕ್ಷಣ ಡಿಫೆನ್ಸಿವ್ ಮೆಕ್ಯಾನಿಸಮ್ನ ನಮ್ಮ ಶರೀರನೇ ಶುರು ಮಾಡ್ಕೊಳುತ್ತೆ. ಆದ್ರೆ ಕ್ಯಾನ್ಸರು ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಒಂದು ಸೆಲ್ಲೇ ವ್ಯತ್ಯಾಸ ಆಗಿರೋದ್ರಿಂದ ನಮ್ಮ ಶರೀರ ಅದನ್ನು ಗುರ್ತಿಡಿಯಲ್ಲ. ಆದ್ರಿಂದ ನಾವೇ ಗಮನ ಕೊಟ್ಕೊಂಡು ನಮ್ಮನ್ನು ನಾವು ಸರಿಯಾಗಿ ಪರೀಕ್ಷೆ ಮಾಡ್ಕೊಂಡು ನೋಡ್ಕೊಳ್ತಾ ಇರ್ಬೇಕು. ಚಿಕ್ಕ ಚಿಕ್ಕ ವಿಷಯಗಳೇ ಆದ್ರೂ ಅದರ ಬಗ್ಗೆ ಗಮನ ಇಟ್ಟಿರ್ಬೇಕು. ತಕ್ಷಣ ಡಾಕ್ಟರ್ ಹತ್ರ ಓಡ್ ಹೋಗ್ಬೇಕು ಅಂತಲ್ಲ, ಆದ್ರೆ ಗಮನ ಇಟ್ಟಿರ್ಬೇಕು. ಯಾಕೆ ಅಂದ್ರೆ ಅದು ಏನಾದ್ರೂ ಸ್ವಲ್ಪ ಬೆಳೀತಾ ಇದೆಯಾ, ವ್ಯತ್ಯಾಸ ಇದೆಯಾ, ತೊಂದರೆ ಜಾಸ್ತಿ ಆಯ್ತಾ, ಏನಾಗ್ತಾ ಇದೆ. ಇವಾಗ ಸಾಧಾರಣವಾಗಿ ನಮ್ಮ ಜನಗಳಲ್ಲಿ ಏನು ಅಂದ್ರೆ, ಕೆಮ್ಮು ಬಂದ್ರೆ, ಇವತ್ತು ನಾನು ಪಾನಕ ಕುಡಿದಿದ್ದೆ, ಕೆಮ್ಮು ಬಂದಿದೆ. ಮಾರನೇ ದಿವಸ ತಿರ್ಗಾ ಕೆಮ್ಮು ಬಂದಾಗ, ಇಲ್ಲ ಇವತ್ತು ಅದು ಊಟ ಮಾಡಿದ್ರಲ್ಲಿ ಏನೋ ಒಂದಷ್ಟು ಮೆಣಸಿನಕಾಯಿ ಜಾಸ್ತಿ ಹಾಕ್ಬಿಟ್ಟಿದ್ರು, ಅದು ನೋಡಿದ್ಯಾ, ಅದು ಕೆಮ್ಮು ಬಂತು ನನಗೆ, ಅವಾಗಲೇ ಗೊತ್ತಾಯ್ತಲ್ಲ ಅಂತ ಹೇಳ್ತೀರಿ. ಇನ್ನೊಂದು 3-4 ದಿವಸ ಆದ್ಮೇಲೆ, ಅಯ್ಯೋ ಪಕ್ಕದ ಮನೆಯವ್ರಿಗೆ ಎಣ್ಣೆ ಪದಾರ್ಥ ಏನೋ ಕರೆದು ಕೊಟ್ಬಿಟ್ಟಿದ್ರು, ಅದನ್ನ ತಿಂದ್ಬಿಟ್ಟೆ, ಅದರಿಂದ ಕೆಮ್ಮು ಬಂತು. ಹೀಗೆ ಅದನ್ನ, ಈ ಕೆಮ್ಮು ಬಂದಿದ್ದು ನಿಜ. ಆ ಕೆಮ್ಮು ಬಂದಿದ್ದಕ್ಕೆ ನೀವೇ ಕಾರಣಗಳನ್ನ ಹುಡುಕೊಂಡು ಇದು ಕಾರಣ ಇರ್ಬೋದು ಅಂತ ಊಹೆ ಮಾಡ್ಕೊಂಡು ನಿಧಾನ ಮಾಡ್ತೀವಿ. ನೀವು ಅದ್ರ ಬಗ್ಗೆ ನೀವು ಗಮನ ಇದ್ರೆ, ಯಾಕೋ ಸರಿ ಇಲ್ಲ ಇದು, ಅದೇನೇ ಕಾರಣ ಇರ್ಲಿ ಡಾಕ್ಟರ್ ಹತ್ರ ಒಂದ್ಸತಿ ತೋರಿಸ್ಬಿಡೋಣ ಅಂತ ಪ್ರಯತ್ನ ಮಾಡ್ತೀವಿ. ಇಲ್ದಿದ್ರೆ ಇದೆಲ್ಲ ನಿಲ್ಲಿಸ್ಬಿಡೋಣ, ಮನೆ ಔಷಧಿ ಏನಾದ್ರು ತಗೊಂಡು ನೋಡೋಣ, ಅದಕ್ಕೆ ಸರಿ ಹೋಗ್ಲಿಲ್ವೋ ತಕ್ಷಣ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳ್ತೀರ. ಅದೇನು ಅಂದ್ರೆ, ನೀವು ಗಮನ ಇಡೋದ್ರಿಂದ ನೀವು ಆ ಕ್ಯಾನ್ಸರ್ ರೋಗ
ಬರೋದಕ್ಕೆ ಅದು ಬಹಳ ಜಾಸ್ತಿ ಉಲ್ಬಣವಾಗೋದಕ್ಕೆ ಮುಂಚೆನೆ, ಅದು ಶುರುವಾದಾಗ್ಲೇನೆ ನೀವು ಡಾಕ್ಟರ್ ಹತ್ರ ಹೋಗಿ, ಏನ್ ನಾವು ಹೇಳ್ತೀವಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಂತ, ಆ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ನಲ್ಲಿ ಡಾಕ್ಟರ್ ಹತ್ರ ಹೋದ್ರೆ ಚಿಕಿತ್ಸೆ ಮಾಡೋದಕ್ಕೆ ಬಹಳ ಸುಲಭ, ಬಹಳ ಚಿಕಿತ್ಸೆ ಮಾಡೋ ಅವಕಾಶ ಅಗತ್ಯನೂ ಇರೋದಿಲ್ಲ, ದುಡ್ಡಿನ ಖರ್ಚು ಜಾಸ್ತಿ ಇರೋದಿಲ್ಲ, ಆಸ್ಪತ್ರೆ ಓಡಾಟಗಳು ಕಡಿಮೆ, ನೋವು ಹಿಂಸೆನೂ ಕಡಿಮೆ, ಗಾಬರಿನೂ ಕಡಿಮೆ, ಕ್ಯೂರ್ ಆಗುವಂತ ಸಂಭವ ಬಹಳ ಜಾಸ್ತಿ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಅಂದ್ರೆ ನಮ್ಮ ದೇಹದಲ್ಲಿ ಆಗುವಂತಹ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಗಮನಿಸ್ಕೊಳ್ಬೇಕು. ಆ ಗಮನಿಸುವಿಕೆ ಬಹಳ ಮುಖ್ಯ ಆಗತ್ತೆ. ನಮ್ಮ ದೇಹದ್ದು ನಮ್ಗೆ ಗೊತ್ತಾಗತ್ತೆ, ಆಮೇಲೆ ಡಾಕ್ಟರ್ ಗೊತ್ತಾಗದದು. ಸೊ ನಾವು ಫಸ್ಟ್ ಗುರುತಿಸಿಕೊಂಡಾಗ ವೈದ್ಯರು ಅದನ್ನ ಸರಿಯಾಗಿ ಗುರುತಿಸ್ತಾರೆ ಅಂತ ನೀವು ಹೇಳ್ತಾ ಇದ್ದೀವಿ. ಹೌದು ಸರ್, ಈ ಕ್ಯಾನ್ಸರ್ ಅನ್ನೋಂಥದ್ದು ಈಗ ನಮ್ಮ ಅಜ್ಜನಿಗಿತ್ತು ಅಥವಾ ಅವ್ರ ತಂದೆಗಿತ್ತು, ಆಮೇಲೆ ಇನ್ನೊಬ್ರಿಗಿಲ್ಲ, ನೆಕ್ಸ್ಟ್ ಜನರೇಷನ್ ಬಂದಿದೆ. ಹೀಗಿದೇನಾದ್ರೂ ವಂಶವಾಹಿನಿಯಾಗಿ ಬರೋ ಸಾಧ್ಯತೆಗಳು ಇದೆಯಾ? ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥ ಕ್ಯಾನ್ಸರ್ಗಳು ಕೆಲವಿದೆ. ಅದನ್ನ ನಾವು ಬಹಳ ಸುಲಭವಾಗಿ ಡಾಕ್ಟರ್ಗಳು ಅದನ್ನ ಗುರುತಿಡಿತಾರೆ. ಯಾಕೆಂದ್ರೆ ಅದು ಹಿಸ್ಟ್ರಿನಲ್ಲಿ ಗೊತ್ತಾಗುತ್ತೆ. ಈಗ ವಂಶ ಪಾರಂಪರ್ಯವಾಗಿ ಬರುತ್ತ ಕ್ಯಾನ್ಸರ್ ಅಂದ್ರೆ, ಈಗ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದು, ಒಬ್ಬರು ಹೆಂಗಸಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದು, ಅವ್ರ ತಾಯಿಗೆ, ಅವರ ಚಿಕ್ಕಮ್ಮನಿಗೆ, ಅವರ ತಂಗಿಗೆ, ಅವರ ಅಜ್ಜಿಗೆ ಎಲ್ಲರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂದ್ರೆ ಅದು ವಂಶ ಪಾರಂಪರ್ಯವಾಗಿ ಒಬ್ಬರಿಂದ ಒಬ್ಬರಿಗೆ ಅನುವಂಶೀಯವಾಗಿ ಬರ್ತಕ್ಕಂಥ ಕ್ಯಾನ್ಸರ್. ಇನ್ನು ಕೆಲವರಿಗೆ ಬರುತ್ತೆ, ಅಜ್ಜಿನಿಗೆ ಲಂಗ್ ಕ್ಯಾನ್ಸರ್ ಇರುತ್ತೆ, ತಾಯಿಗೆ ಇನ್ಯಾವುದೋ ಕ್ಯಾನ್ಸರ್ ಇರುತ್ತೆ, ಚಿಕ್ಕಪ್ಪನಿಗೆ ಮತ್ತೊಂದು ಯಾವುದೋ ಬೇರೆ ತರಹ ಕ್ಯಾನ್ಸರ್ ಇರುತ್ತೆ. ಆದ್ರೆ ಒಂದ್ ಮನೇಲಿ 5 ಜನಕ್ಕೆ ಕ್ಯಾನ್ಸರ್ ಇರುತ್ತೆ. ಇದು ಅನುವಂಶೀಯವಾಗಿ ಬಂದಂತಹ ಕ್ಯಾನ್ಸರ್ ಅಂತ ಹೇಳೋದಕ್ಕಾಗಲ್ಲ. ಅನುವಂಶೀಯ ಅಂದ್ರೆ ಒಂದೇ ತರಹ ಕ್ಯಾನ್ಸರ್ ಬರೋದು. ಆದ್ರೆ ಇದಕ್ಕೆ ಕ್ಯಾನ್ಸರ್ ಕ್ಲಸ್ಟರ್ ಫ್ಯಾಮಿಲೀಸ್ ಅಂತ ಹೇಳ್ತೀವಿ. ಅಂದ್ರೆ ಇವರು ದೇ ಆರ್ ಮೋರ್ ಪ್ರೋನ್ ಫಾರ್ ಕ್ಯಾನ್ಸರ್. ಈ ಫ್ಯಾಮಿಲಿ ಮೋರ್ ಪ್ರೋನ್ ಫಾರ್ ಕ್ಯಾನ್ಸರ್ ಅಂತ. ಅದು ನಾವು ಅವರಿಗೂ ಜೀನ್ ಟೆಸ್ಟಿಂಗು ಇದೆಲ್ಲ ಮಾಡ್ತೀವಿ, ಸಲಹೆಗಳನ್ನ ಸರಿಯಾಗಿ ಕೊಡ್ತೀವಿ, ಆದ್ರೆ ಅದನ್ನೂ ಗಮನದಲ್ಲಿ ಇಟ್ಕೋಬೇಕು. ಸರ್, ಇವಾಗ ನೀವು ಅವಾಗ್ಲಿಂದ ಜೀನ್ ಟೆಸ್ಟ್ ಅಂತ 2 ಬಾರಿ ಹೇಳಿದ್ರಿ. ಈ ಜೀನ್ ಟೆಸ್ಟ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಸರ್? ಇದು ಮೊದಲು ನಾವು ಇದನ್ನ ಮಾಡೋದಿಕ್ ಹೋಗ್ತಾ ಇರ್ಲಿಲ್ಲ. ಈಗ ಬಹಳಷ್ಟು ಬದಲಾವಣೆಗಳು, ಉನ್ನತ ಮಟ್ಟದಂತಹ ಚಿಕಿತ್ಸಾ ವಿಧಾನಗಳು ಇವಾಗ ಹೊಸದಾಗಿ ಬಂದಿದೆ. ನಿಮಗೊಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ನನ್ನ ರೋಗಿ ಒಬ್ಬರಿಗೆ ಮಲ್ಟಿಪಲ್ ಪಾಲಿಪೋಸಿಸ್ ಕೋಲೈ ಅಂತ ಇತ್ತು. ಅದು ಒಂದು ಹೆರಿಡಿಟರಿ ಅನುವಂಶೀಯವಾಗಿ ಬರ್ತಕ್ಕಂಥ ಕರುಳಿನಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್. ಸೊ ಅದು ತಾಯಿಯಿಂದ ಮಗಳಿಗೆ ಹೀಗೆ ಬರುತ್ತದೆ. ಇವರ ವಂಶದಲ್ಲಿ ಒಂದು 7-8 ಜನಕ್ಕೆ 10 ಜನಕ್ಕೆ ಅದೇ ಇತ್ತು. ಬಹಳಷ್ಟು ಜನಕ್ಕೆ ನಾನು ಚಿಕಿತ್ಸೆ ಮಾಡಿದ್ದೀನಿ. ಆದ್ರೆ ಅವರು ಭಾರತ ದೇಶದಲ್ಲಿದ್ದವರು ಅಮೆರಿಕಾಗೆ ಹೋದರು. ಅಮೆರಿಕಾಗೆ ಹೋದಾಗ ಅವರಿಗೆ ಅಲ್ಲಿ ಮಗು ಆದ್ರೆ ನನ್ನ ಮಗುಗೂ ಇದೇ ಕಾಯಿಲೆ ಬರ್ಬೋದು ಅನ್ನೋ ಒಂದು ಗಾಬರಿ ಅವ್ರಿಗಿತ್ತು. ಆಕೆ ಬಹಳ ಯಂಗ್ ಲೇಡಿ, ಇಂಜಿನಿಯರ್. ಸೊ ಅವರು ಅಲ್ಲಿ ಆಸ್ಪತ್ರೆಯಲ್ಲಿ ವಿಚಾರಿಸಿದಾಗ ಅವರಿಗೆ IVF ಅಂತ, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಮಾಡಿದ್ರು. ಅದರಲ್ಲಿ ಅವರು ಎಗ್ಸ್ ನ ತಗೊಂಡು ಯಾವ ಎಗ್ ನಲ್ಲಿ ಆ ಜೀನ್ ಇಲ್ವೋ ಅದನ್ನ ಕಂಡು ಹಿಡಿದು ಅದನ್ನ ಮಾತ್ರ ಅವರು ಇಂಪ್ಲಾಂಟ್ ಮಾಡಿದ್ರು. ಈಗ ಅವರಿಗೆ 2 ಮಕ್ಕಳಿದ್ದಾರೆ. ಆ 2 ಮಕ್ಕಳಿಗೂ ಆ ಜೀನ್ ಇಲ್ಲ. ಈಗ ಮುಂದೆ ಅವರ ಮಕ್ಕಳಿಗೆ ಆಗುವಂತಹ ಮಕ್ಕಳಿಗೆ ಆ ಕಾಯಿಲೆ ಇರೋಲ್ಲ. ಈಗ ಆ ಸಾಧ್ಯತೆ ಕೆಲವು ಕ್ಯಾನ್ಸರ್ಗಳಲ್ಲಿ ಮಾತ್ರ ಇದೆ. ಆದರೆ ಮುಂದೆ ಏನಾಗುತ್ತೆ ಅನ್ನೋದು, ಈಗ ಕ್ಯಾನ್ಸರ್ ರೋಗದಲ್ಲಿ ನಡೀತಕ್ಕಂತಹ ರಿಸರ್ಚ್ ಅಡ್ವಾನ್ಸಸ್ ಗ್ಯಾಲಪ್ ಆಗ್ತಾ ಇದೆ. ಅದೊಂಥರ ಆಟಮ್ ಬಾಂಬ್ ಎಕ್ಸ್ಪ್ಲೋಡ್ ಆದಂಗೆ ಆಗ್ತಾ ಇದೆ. ಈ ವರ್ಷ ಮಾಡಿದಂತಹ ಚಿಕಿತ್ಸೆ ಮುಂದಿನ ವರ್ಷಕ್ಕೆ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ.
ಹೀಗೆ ಮುಂದೆ ಯಾವ್ಯಾವ ಕ್ಯಾನ್ಸರ್ ರೋಗಗಳಿಗೆ ಈ ತರಹ ನಮ್ಗೆ ಒಳ್ಳೆ ಕ್ಯೂರ್ ಆಗುವಂತಹ ಸೌಕರ್ಯಗಳು ಸಿಗುತ್ತೆ ಅನ್ನೋದು ಈಗಲೇ ಹೇಳೋದು ಕಷ್ಟ. ಆದ್ರೆ ಬಹಳ ದೇರ್ ಇಸ್ ಎ ವೆರಿ ಬಿಗ್ ಹೋಪ್. ಹೌದು. ಬಹಳಷ್ಟು ಜನರ ಒಂದು ಆತಂಕ ಏನಂದ್ರೆ ಕ್ಯಾನ್ಸರ್ ಇರುವಂತಹ ರೋಗಿನ ಹತ್ರಕ್ಕೆ ಹೋಗಲ್ಲ, ಅದೇನೋ ಒಂದು ಅಂಟು ರೋಗ ಅನ್ನುವ ಒಂದು ಭಾವನೆ ಇದೆ, ಬಹಳಷ್ಟು ಜನರಲ್ಲಿ ಇದೆ. ಅದು ನಿಜಾನ? ಹೌದು. ಅದು ನಾನು ಇವಾಗ 30 ವರ್ಷಗಳಿಂದ ಪ್ರತಿಯೊಬ್ಬರಿಗೂ ಹೇಳ್ತಾನೆ ಇದ್ದೀನಿ. ಆದರೂ ಜನಗಳಿಗೆ ಅದು ಮನದಟ್ಟಾಗಿಲ್ಲ. ಕ್ಯಾನ್ಸರ್ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂಥ ಅಂಟು ರೋಗ ಅಲ್ಲ ಅದು. ಈಗ ಒಂದು ಉದಾಹರಣೆ ಕೊಡ್ತೀನಿ. ನಾನು ಸುಮಾರು 33 ವರ್ಷದ ಹಿಂದೆ ಒಬ್ಬಳಿಗೆ ದವಡೆ ಕ್ಯಾನ್ಸರ್ ಆಪರೇಷನ್ ಮಾಡಿದ್ರು. ಆಮೇಲೆ ಕೆಲವು ಕಾಲ ನನ್ನ ಹತ್ರ ಬಂದು ಹೋಗಿ ಮಾಡ್ತಾ ಇದ್ರು ಚಿಕಿತ್ಸೆ, ಚೆಕಪ್ಗೆ. ಇದಕ್ಕೆ ಕಾಯಿಲೆ ಗುಣ ಆಯ್ತು ಅಂತ ಆದ್ಮೇಲೆ ಅವಳು ಬರೋದನ್ನ ನಿಲ್ಸಿದ್ದು. ಒಂದು ದಿವಸ ನಾನು ನನ್ನ ಕುಟುಂಬದವರು ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ ಪೂಜೆ ಮಾಡಿಸೋದಕ್ಕೆ ಭಾನುವಾರ ದಿನ. ಸಡನ್ ಆಗಿ ನಾನು ದೇವಸ್ಥಾನದಲ್ಲಿದ್ದಾಗ ಯಾರೋ ಬಂದು ನನ್ನ ಶರ್ಟ್ ಹೇಳಿದ್ರು. ಯಾರು ಅಂತ ಹೇಳಿ ನೋಡಿದ್ರೆ ಒಂದು ಹುಡುಗಿ, 7-8 ವರ್ಷದ ಹುಡುಗಿ. ಅಜ್ಜಿ ಕರೀತಾ ಇದ್ದಾರೆ ಬರ್ಬೇಕಂತೆ. ಯಾರು ಅಜ್ಜಿ ಅಂತ ದೇವಸ್ಥಾನದಲ್ಲಿ ತಿರುಗಿ ನೋಡಿದ್ರೆ ಯಾರು ಇರ್ಲಿಲ್ಲ. ಅಲ್ಲಿ ಇತ್ತ ತೋರ್ಸಿದ್ರು. ಸರಿ, ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಹೇಳಿ ಅವಳು ಕಾಯ್ತಾ ಇದ್ಲು ಪಾಪ. ಪೂಜೆ ಆದ್ಮೇಲೆ ಕರ್ಕೊಂಡು ಹೋದ್ಲೆ ಇವಳು ನನ್ನ ಪೇಷಂಟ್ ಮುಂದ್ಗಡೆ ಜಗಲಿ ಮೇಲೆ ಕೂತಿದ್ಲು. ಕೂತ್ಕೊಂಡು ಜಗಲಿ ಮೇಲೆ ಒಂದು ಚಾಪೆ ರೋಲ್ ಮಾಡಿರೋದು, ಒಂದು ತಟ್ಟೆ, ಒಂದು ಚೊಂಬು, ಒಂದು ಲೋಟ, ಬಟ್ಟೆ ಎಲ್ಲ ಇತ್ತು. ಆಮೇಲೆ ಕಾರ್ನಲ್ಲಿ ನೀನು ಇಳಿದಾಗಲೇ ನಾನು ನೋಡಿದೆ, ನಿನ್ನನ್ನು ಕರಿಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟ್ರಲ್ಲಿ ನೀನು ಹೊರಟೋಗ್ಬಿಟ್ಟೆ ಅಂತಂದು. ಇಲ್ಲ, ಏನು ಹೇಗಿದೀಯಾ ಅಂತ ಕೇಳಿದೆ. ನನ್ಗೇನಿಲ್ಲ, ಬಹಳ ಚೆನ್ನಾಗಿದ್ದೀನಿ. ಆಪರೇಷನ್ ಆಯ್ತು, ಇದಾಯ್ತು, ಎಲ್ಲ ಆರೋಗ್ಯವಾಗಿದ್ದೀನಿ. ನಾನು ಸುಮಾರು ಒಂದು ಆಪರೇಷನ್ ಮಾಡಿದ್ದಾದ್ಮೇಲೆ ಒಂದು 15-18 ವರ್ಷ ಆದ್ಮೇಲೆ ನೋಡ್ತಾ ಇದ್ದಿದ್ದು. ಇದೇನ್ ಇಲ್ಲಿ ಕೂತಿದೀಯಾ? ಇಲ್ಲ, ಇದೆ ನಮ್ಮ ಮನೆನೇ, ಇದು ಒಳಗಡೆ ಮಕ್ಕಳು, ನನ್ನ ಮೊಮ್ಮಗಳು ಎಲ್ಲ ಈಗ ನಿನ್ ಕರೆದ್ಲಲ್ಲ, ಅವಳೇ ನನ್ನ ಮೊಮ್ಮಗಳು. ಹೌದಾ, ಏನ್ ಸಮಾಚಾರ ಅಂದ್ರೆ, ಹೊರಗಡೆ ಕೂತಿದೀಯಾ ನೀನು? ಇಲ್ಲ, ನನ್ ಸೊಸೆ ಹೇಳಲು, ಇದು ನೀನು ಹೊರಗಡೆನೆ ಇರು, ಇದರಿಂದ ನಮ್ಮ ಮಕ್ಕಳಿಗೆಲ್ಲ ಕ್ಯಾನ್ಸರ್ ಬರುತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಆವತ್ತಿಂದ ನಾನು ಇಲ್ಲೇ ಇದ್ದೀನಿ. ನೋಡಿ, ನನ್ನ ಮಗ ಅಲ್ಲೊಂದು ಪಕ್ಕದಲ್ಲೇ ಒಂದು ಇದು ಸ್ನಾನಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾನೆ, ಹೀಟರ್ ಹಾಕ್ಬಿಟ್ಟಿದ್ದಾನೆ, ಎಲ್ಲ ಇದೆ. ಅಲ್ಲೇ ಸ್ನಾನ ಮಾಡ್ತೀನಿ, ಇಲ್ಲೇ ಇರ್ತೀನಿ, ಊಟ ಹಾಕ್ತಾರೆ, ಎಲ್ಲ ನೋಡ್ಕೊಂತಾರೆ ಚೆನ್ನಾಗಿ. ನನಗೆ ಬಹಳ ವೇದನೆ ಆಯ್ತು. ಆಮೇಲೆ ನಾನು ಹೋಗಿದ ಕೆಲಸ ದೇವಸ್ಥಾನಕ್ಕೆ. ಆದ್ರೆ ಅಲ್ಲಿ ಎಲ್ಲರನ್ನು ಕರೆದು ಸಮಾಧಾನ ಮಾಡಿ, ಇವಳು ಪಾತ್ರೆ ತಟ್ಟೆ ಎಲ್ಲ ಒಳಗಡೆ ಹೋಗೋಂಗ್ ಮಾಡಿ ಆಮೇಲೆ ಅಲ್ಲಿಂದ ನಾನು ಹೊರಗೆ ಬಂದೆ. ಸೊ ಹೀಗೆ ಈ ಜನಗಳಲ್ಲಿ ಈಗಲೂ ಕೂಡ ಈ ಕ್ಯಾನ್ಸರ್ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅನ್ನೋ ಒಂದು ವಿಧವಾದಂತಹ ಹೆದರಿಕೆ ಇದೆ. ಅದನ್ನು ಬಿಡ್ಬೇಕು ಅವರು. ಎಲ್ಲರಿಗೂ ನಾನು ಹೇಳೋದೇನು ಅಂದ್ರೆ, ಕ್ಯಾನ್ಸರ್ ರೋಗ ಒಬ್ಬರಿಂದ ಒಬ್ಬರಿಗೆ, ಈಗ ಮಲೇರಿಯಾ, ಟೈಫಾಯ್ಡು, ಈ ತರ ಕಾಯಿಲೆಗಳು, ಇವಾಗ ನಾವು ಕೋವಿಡ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ ಮಾತಾಡ್ತಿದೀವಲ್ಲ, ಈ ತರಹ ಹರಡುವಂತ ಕಾಯಿಲೆ ಖಂಡಿತ ಅಲ್ಲ. ಕ್ಯಾನ್ಸರ್ ರೋಗ ಇದ್ದವ್ರ ಜೊತೆ ಮಿಕ್ಕಿನಾದವರು ಊಟ ಮಾಡ್ಬೋದು, ಮಾತಾಡ್ಬೋದು, ಒಂದೇ ಮನೆಯಲ್ಲಿ ಒಂದೇ ಕೊಠಡಿಯಲ್ಲಿ ಇರ್ಬೋದು. ಅವರಿಂದ ಇನ್ನೊಬ್ಬರಿಗೆ ಬೇರೆ ಯಾರಿಗೂ ಬರಲ್ಲ. ಸೊ ಇದೊಂದು ಅಂಟು ರೋಗ ಅಲ್ವೇ ಅಲ್ಲ, ಅದೊಂದು ತಪ್ಪು ಕಲ್ಪನೆ, ತಪ್ಪು ಭಾವನೆ ಅಂತ ಸ್ಪಷ್ಟಪಡಿಸ್ತಿದ್ದೀರಾ. ಮತ್ತೊಮ್ಮೆ ವೀಕ್ಷಕರೇ, ನೀವೆಲ್ಲ ಮನದಟ್ಟು ಮಾಡ್ಕೊಳ್ಳಿ, ಇದೊಂದು ಅಂಟು ರೋಗ ಅಲ್ಲವೇ ಅಲ್ಲ. ಕ್ಯಾನ್ಸರ್ ಅನ್ನೋದು ಒಬ್ರಿಂದ ಒಬ್ರಿಗೆ ಹರಡುವಂತದ್ದು ಅಲ್ಲ. ಸರಿ, ಕ್ಯಾನ್ಸರ್ಗೆ ಏನಾದ್ರೂ ಒಂದು ವ್ಯಾಕ್ಸಿನ್ ಅನ್ನೋದು ಏನಾದ್ರೂ ಬಂದಿದೆ? ಇವಾಗ ಹೆಪಟೈಟಿಸ್ ಬಿ ಇರ್ಬೋದು, HPV ಇರಬಹುದು, ಈ ತರದಕ್ಕಿರೋ ಹಾಗೆ.
ಕ್ಯಾನ್ಸರ್ ರೋಗ ಒಂದೊಂದು ಶರೀರದ ಒಂದೊಂದು ಅಂಗದಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ ಒಂದೊಂದು ವಿಧವಾದಂಥದ್ದು. ಅದಕ್ಕೆ ವ್ಯಾಕ್ಸಿನ್ ಅನ್ನೋದನ್ನ ಕಂಡುಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ಆದ್ರೂ ಪ್ರಯತ್ನಗಳು ಆಗ್ತಾ ಇದೆ. ಆದ್ರೆ ಒಂದೇನು ಅಂದ್ರೆ ಕೆಲವು ಇನ್ಫೆಕ್ಷನ್ಗಳಿಂದ ಕ್ಯಾನ್ಸರ್ ಬರುತ್ತಲ್ಲ, ಆ ಇನ್ಫೆಕ್ಷನ್ಗಳಿಗೆ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಕ್ಯಾನ್ಸರ್ನ ಇಂಡೈರೆಕ್ಟ್ ಆಗಿ ತಡೆಗಟ್ಟಬಹುದು. ಇವಾಗ ಇವಾಗ hepatitis ನೋಡಿ, B, ಹೆಪಟೈಟಿಸ್ ಬಿ ಒಂದೇನೆ. ನಮಗೆ ಇವಾಗ ಹೆಪಟೈಟಿಸ್ ಸಿ ವ್ಯಾಕ್ಸಿನ್ ಇಲ್ಲ, HIV ವ್ಯಾಕ್ಸಿನ್ ಇಲ್ಲ. ಅದೇನಾದ್ರೂ ಬಂದ್ರೆ ಮುಂದೆ ಆವಾಗ ನಾವು ಆ ರೋಗನ ಕಡಿಮೆ ಮಾಡೋದು ಒಂದೇ ಅಲ್ಲದೆ ಕ್ಯಾನ್ಸರ್ನು ಕಡಿಮೆ ಮಾಡಬಹುದು. ಈಗ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಅಂತ ಬಂದಿದೆಯಲ್ಲ ಸರ್, ಅದು ಅದೊಂದು HPV ವೈರಸ್ ಒಂದಕ್ಕೆ ವ್ಯಾಕ್ಸಿನ್ ಬಂದಿದೆ. ಅದನ್ನು ಕೂಡ ವೈರಸ್ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಕ್ಯಾನ್ಸರ್ ಬರೋಲ್ಲ. ಓಕೆ. ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇಲ್ಲ, ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ವ್ಯಾಕ್ಸಿನ್ ಇದೆ. ಅದನ್ನ ಯಾವ ವಯಸ್ಸಿನಲ್ಲಿ ತಗೊಳ್ಬೇಕಾಗತ್ತೆ ಸರ್? ಸಾಧಾರಣವಾಗಿ ಮದುವೆ ಆಗೋದಿಕ್ ಮುಂಚೆ ತಗೋಬೇಕು. 14-15ನೇ ವಯಸ್ಸಿನಲ್ಲಿ ತಗೋಬಹುದು. ಅದು ಗೈನಕಾಲಜಿಸ್ಟ್ ಆಂಕಾಲಜಿಸ್ಟ್ ಹೇಳೋದೇನು ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಕೊಡಿ ಅಂತ. ಮದುವೆ ಆದ್ಮೇಲೆ ಅದು ತಗೊಂಡ್ರೆ ಅಷ್ಟು ಉಪಯೋಗ ಆಗೋಲ್ಲ ಅಂತ ಹೇಳ್ತಾರೆ. ಸರ್, ಈಗ ಕ್ಯಾನ್ಸರ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅನೇಕ ಹಂತಗಳಿದೆ, ಸ್ಟೇಜಸ್ ಇದೆ ಅಂತ. ಎಷ್ಟು ಸ್ಟೇಜ್ಗಳಿದೆ, ಅದ್ ಹೇಗೆ ಗೊತ್ತಾಗುತ್ತೆ? ಕ್ಯಾನ್ಸರ್ ಪ್ರತಿಯೊಬ್ಬ ಪೇಷಂಟ್ ನನ್ನ ಹತ್ರ ಬರೋರು ಯಾವ ಸ್ಟೇಜ್ ಸರ್ ಅಂತ ಕೇಳ್ತಾರೆ. ಆದ್ರೆ ಕೆಲವು ಕ್ಯಾನ್ಸರ್ಗಳು 1ನೇ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ಅದಕ್ಕೆ ಚಿಕಿತ್ಸೆ ಇಲ್ಲದಿದ್ರೆ ಅದು ಬಹಳ ಕೆಟ್ಟದಾಗುತ್ತೆ. ಇನ್ನೊಂದು ಕಾಯಿಲೆ 4ನೇ ಸ್ಟೇಜ್ ಅಲ್ಲಿ ಇದ್ರೂ ಅದನ್ನ ಕ್ಯೂರ್ ಮಾಡ್ಬೋದಲ್ಲ. ಸೊ ಸ್ಟೇಜ್ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಅಷ್ಟು ಗುರುತರವಾದದ್ದಲ್ಲ. ಅದು ರೋಗಿಗಳಿಗೆ ಅದನ್ನ ತಿಳ್ಕೊಂಡು ಏನು ಉಪಯೋಗ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಡಾಕ್ಟರ್ಗಳಿಗೆ ಸ್ಟೇಜ್ ಅಂತ ಹೇಳೋದು ಯಾಕೆ ಅಂದ್ರೆ ನಾವು ಕೊಡ್ತಕ್ಕಂಥ ಚಿಕಿತ್ಸೆಗಳನ್ನ ನಾವು ತೂಲನ ಮಾಡಬೇಕು. ಅಂತಂದ್ರೆ ನಾನು ಕೊಡ್ತಾ ಇರ್ತಕ್ಕಂಥ ಔಷಧಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ನಾನು ಕಂಡುಹಿಡಿದಿರ್ತಕ್ಕಂತಹ ಔಷಧಿ ಕ್ಯೂರ್ ಆಗುತ್ತಾ ಅಂತ ನಾವು ಕಂಡುಹಿಡಿಯಬೇಕಾದ್ರೆ ನಾವು ಇಂಥ ಸ್ಟೇಜ್ ನಲ್ಲಿ ಬಂದವರಿಗೆ ನಾವು ಈ ಚಿಕಿತ್ಸೆ ಕೊಟ್ವಿ, ಈ ಸ್ಟೇಜ್ ಅಲ್ಲಿ ಬಂದವ್ರಿಗೆ ಈ ಚಿಕಿತ್ಸೆ, ಇನ್ನೊಂದು ಸ್ಟೇಜ್ ಅಲ್ಲಿ ಬಂದವ್ರಿಗೆ ಈ ಚಿಕಿತ್ಸೆ ಅಂತ ನಾವು ಅದನ್ನ ಟೆಸ್ಟ್ ಮಾಡಿ ಅವರಿಗೆ ಆ ಚಿಕಿತ್ಸೆ ಕೊಡೋದ್ರಿಂದ ನಮಗೆ ಇದು ಉಪಯೋಗ ಆಗ್ತಾ ಇದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗ 1ನೇ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ರೋಗಿಗೆ ನಾವು ಒಂದು ಔಷಧಿ ಕೊಟ್ರೆ ಬೇಗನೆ ಕ್ಯೂರ್ ಆಗ್ಬಿಡ್ಬೋದು. ಅದೇ 4ನೇ ಸ್ಟೇಜ್ ಅಲ್ಲಿ ಅವನಿಗೆ ಶರೀರದಲ್ಲಿ ಎಲ್ಲಾ ಕಡೆ ಹರಡಿದ್ರೆ ಅವನಿಗೆ ಕ್ಯೂರ್ ಆಗ್ಬೇಕಾದ್ರೆ ಬಹಳ ದಿವಸ ಬೇಕಾಗ್ಬೋದು, ಆಗದೇನೂ ಇರ್ಬೋದು. ಸೊ ಹೀಗಿರೋದ್ರಿಂದ ಸ್ಟೇಜಿಂಗು ಚಿಕಿತ್ಸಾ ವಿಧಾನನ ಇದ್ ಮಾಡೋದಕ್ಕೆ ನಮಗೆ ಬೇಕಾಗುತ್ತೆ ಹೊರತು ರೋಗಿಗಳು ಸ್ಟೇಜು ಅಂದ್ರೆ ಇವಾಗ ರಫ್ ಆಗಿ ಹೇಳೋದೇನು ಅಂದ್ರೆ ಒಂದು ಜಾಗದಲ್ಲಿ ಶುರುವಾಗಿ ಅಲ್ಲೇ ಇದ್ರೆ ಅದು ಸ್ಟೇಜ್ 1, ಅಲ್ಲಿಂದ ಅಕ್ಕಪಕ್ಕದಲ್ಲೇ ಹರಡಿದ್ರೆ ಅದಕ್ಕೆ ಒಂದು ಸ್ಟೇಜ್ 2, ದೂರದಲ್ಲಿ ಬಹಳ ದೂರದಲ್ಲಿ ಹರಡಿದ್ರೆ ಅದಕ್ಕೆ ಒಂದು, ಅಥವಾ ಬಹಳ ದೊಡ್ಡದಾಗಿದ್ರೆ ಅದಕ್ಕೆ ಒಂದು ಸ್ಟೇಜ್ 3 ಅಂತ ಹೇಳ್ತೀವಿ. ಇನ್ನ ಎಲ್ಲಾ ಶರೀರದ ಎಲ್ಲಾ ಭಾಗಗಳಲ್ಲೂ ಹರಡ್ಬಿಟ್ಟಿದೆ ಅಂದ್ರೆ ಅದಕ್ಕೆ ಸ್ಟೇಜ್ 4 ಅಂತೀವಿ. ಬಟ್ ಅದು ಕೂಡ ಈ ಸ್ಟೇಜಿಂಗ್ ಅನ್ನೋದೇನಿದೆ ಅದು ಒಂದೊಂದು ಹಲವಾರು ಸ್ಟೇಜಿಂಗ್ ವಿಧಾನಗಳಿದೆ. ಅದು CT ಸ್ಕ್ಯಾನ್, MRI, PET CT ಸ್ಕ್ಯಾನ್ ಇದನ್ನೆಲ್ಲ ಅವಲಂಬಿಸ್ಕೊಂಡು ನಾವು ಬೇರೆ ಬೇರೆ ಸ್ಟೇಜಿಂಗ್ ಮಾಡ್ತೀವಿ. ಅದು ಡಾಕ್ಟರ್ಗಳಿಗೆ ಗೊತ್ತಾಗ್ಬೇಕೇ ವಿನಃ ರೋಗಿಗಳಿಗೆ ಅಥವಾ ಜನಗಳಿಗೆ ಅದು ಸ್ಟೇಜ್ ಅಂದ್ರೆ ಏನು ಅನ್ನೋದು ಸೂಕ್ಷ್ಮವಾಗಿ ಡಾಕ್ಟರ್ಗಳು ಮಾತಾಡ್ತಾರೆ ಅನ್ನೋದಷ್ಟೇ ತಿಳಿಬೇಕೆ ಹೊರತು ಸ್ಟೇಜ್ ಇನ್ ಡೀಟೇಲ್ಸ್ ಹೋಗ್ಬೇಕಾಗಿಲ್ಲ. ಹೋದ್ರೆ ಸುಮ್ಮನೆ ಗಾಬರಿ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ರೋಗಿಗಳು ಆ ಸ್ಟೇಜ್ ಅಂತೆ ಈ ಸ್ಟೇಜ್ ಅಂತೆ ಅಂತ, ಈಗ ಯಾವುದೋ ಒಂದು ಹೇಳ್ತೀವಲ್ಲ, ಒಂದು ದೊಡ್ಡ ಮನೆಗೆ ಬೆಂಕಿ ಬಿದ್ರೆ ಹಿಂಗಾಗೋಯ್ತಂತೆ ಹಂಗಾಗೋಯ್ತಂತೆ ಅಂತ ಒಂದಕ್ಕೊಂದಕ್ಕೆ ಸೇರಿಸ್ಕೊಂಡು 10ನೇ ಬಾಯಿಗೆ ಹೋಗೋಟೊತ್ತಿಗೆ ಆ ಸ್ಟೇಜು 8ನೇ ಸ್ಟೇಜು 10ನೇ ಸ್ಟೇಜು ಆಗ್ಬಿಟ್ಟಿರುತ್ತೆ. ಆ ಬದುಕು ಆ ರೋಗಿ ಕೇಳಿದವನಿಗೆ ಅವನಿಗೆ ಹೃದಯ ಒಡೆದೋಗುತ್ತೆ. ಅದಕ್ಕೋಸ್ಕರ ಸ್ಟೇಜಿನ ವಿಷಯ ಮಾತಾಡದೇ ಇರೋದೇ ಒಳ್ಳೇದು.
ಆ ಸ್ಟೇಜಿನ ವಿಚಾರ ತಿಳ್ಕೊಂಡು ರೋಗಿಗೆ ಏನು ಆಗ್ಬೇಕಾಗಿಲ್ಲ, ಅದು ವೈದ್ಯರಿಗೆ ಮಾತ್ರ ಬೇಕು ಚಿಕಿತ್ಸೆಯನ್ನ ನೀಡೋದಕ್ಕೆ ಅಷ್ಟೇ ಅದು ಅಂತ ನೀವು ಹೇಳ್ತಾ ಇದ್ದೀರಿ. ಸರ್, ಈಗ ಕ್ಯಾನ್ಸರ್ ಬಂದಿದೆ ಅಂದಾಗ ಯಾವ ರೀತಿಯ ಟೆಸ್ಟ್ ಗಳನ್ನ ನೀವು ನಾರ್ಮಲ್ ಆಗಿ ಮಾಡ್ತಾ ಹೋಗ್ತೀರಿ ಸರ್? ಮುಖ್ಯವಾಗಿ ಮಾಡೋದು ಪರೀಕ್ಷಾ ವಿಧಾನ. ಅಂದ್ರೆ ಫಿಸಿಕಲ್ ಎಕ್ಸಾಮಿನೇಷನ್ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ನಮ್ಗೆ ಒಂದು ಹಿಂಟ್ ಕ್ಲೂ ಸಿಗುತ್ತೆ. ಅದಾದ ನಂತರ ಹಿಸ್ಟ್ರಿ, ನಾವು ತಗೊಳ್ಳೋ ಹಿಸ್ಟ್ರಿನಲ್ಲಿ ಗೊತ್ತಾಗೋಗುತ್ತೆ. ಇನ್ನು ಕೆಲವು ಆಬ್ವಿಯಸ್ಲಿ ಒಂದು ಬ್ರೆಸ್ಟ್ ಅಲ್ಲಿ ಗೆಡ್ಡೆ ಇದೆ ಅಥವಾ ಗಂಟಲಲ್ಲಿ ಒಂದು ಗೆಡ್ಡೆ ಇದೆ, ನುಂಗೋದಿಕ್ಕೆ ಕಷ್ಟ ಇದೆ, ಇದು ಸ್ಟ್ರೈಟ್ ಅವೇ ನಮ್ಗೆ ಅದು ಡಯಾಗ್ನೋಸಿಸ್ ಕೊಟ್ಟು ಬಿಡುತ್ತೆ. ಇನ್ನು ಕೆಲವಕ್ಕೆ ನಾವು ಹುಡುಕ್ಬೇಕಾಗುತ್ತೆ. ಹಾಗೆ ಅದು ಒಂದೇ ಸರ್ತಿ ಎಲ್ಲಾ ಟೆಸ್ಟ್ಗಳನ್ನು ಮಾಡೋದ. ನಾವು ಮಾಡತಕ್ಕಂಥ ಟೆಸ್ಟ್ಗಳು 3 ವಿಧ. ಮೊದಲನೇದೇನು ಅಂದ್ರೆ, ಇದು ಕ್ಯಾನ್ಸರ್ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕೆಲವು ಟೆಸ್ಟ್ಗಳು ಮಾಡ್ತೀವಿ. ಅದರಲ್ಲಿ ಬಹಳ ಮುಖ್ಯವಾದದ್ದು ಬಯಾಪ್ಸಿ. ಬಯಾಪ್ಸಿ ಈಸ್ ದಿ ಅಲ್ಟಿಮೇಟ್ ಟೆಸ್ಟ್ ಫಾರ್ ಪ್ರೂವಿಂಗ್ ಕ್ಯಾನ್ಸರ್. ಮಿಕ್ಕಿದ್ದು ಎಕ್ಸ್ರೇ ತಗೋಬಹುದು, ಬ್ಲಡ್ ಟೆಸ್ಟ್ ತಗೋಬಹುದು, ಇದೆಲ್ಲ ಅನುಮಾನ ಕೊಡುತ್ತೆ ಹೊರತು ಖಚಿತವಾಗಿದೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಬಯಾಪ್ಸಿ ಬೇಕಿದೆ. ಎರಡನೇ ವಿಧಾನದ ಟೆಸ್ಟ್ಗಳು ನಾವು ಮಾಡೋದು ಯಾಕೆ ಅಂದ್ರೆ, ಆಯ್ತು ಕ್ಯಾನ್ಸರ್ ಇದಿದೆ ಅಂತ ಆದ್ಮೇಲೆ ಅವನ ಶರೀರದ ಮೇಲೆ ಬೇರೆ ಏನು ಪರಿಣಾಮಗಳು ಅದರಿಂದ ಆಗಿದೆ, ಅದೇನಾದ್ರೂ ಲಿವರ್ಗೆ, ಲಂಗ್ಸ್ಗೆ, ಅಲ್ಲಿಗೆ ಹರಡ್ಬಿಟ್ಟಿದ್ಯಾ ಆಗ್ಲೇ, ಅದರಿಂದ ಏನಾದ್ರೂ ತೊಂದರೆ ಆಗಿದೆಯಾ. ಈಗ ಒಬ್ಬರಿಗೆ ಬ್ರೆಸ್ಟ್ ನಲ್ಲಿ ಒಂದು ಚಿಕ್ಕ ಗೆಡ್ಡೆ ಇರ್ಬೋದು, ಅದು ಆ ಹೆಂಗಸು ನೋಡ್ಕೊಳ್ದೇನೆ ಇರ್ಬೋದು. ಆ ಪೇಷಂಟ್ ಬಂದಾಗ ತಲೆ ತಿರುಗುತ್ತೆ, ತಲೆ ನೋವು ಅಂತ ಬಂದಾಗ CT ಸ್ಕ್ಯಾನ್ ಮಾಡಿದ್ರೆ ಬ್ರೈನ್ ನಲ್ಲಿ ಹರಡಿರೋದು ಗೆಡ್ಡೆ ದೊಡ್ಡದಾಗಿರ್ಬೋದು. ಬ್ರೆಸ್ಟಿನ ಸಿಂಪ್ಟಮ್ಸೇ ಕೊಡಲ್ಲ, ಆದ್ರೆ ಬ್ರೈನ್ ನಲ್ಲಿ ಇರೋದು ಆಗ್ಲೇ ಹರಡು ಹೋಗಿರೋದು ಸಿಂಪ್ಟಮ್ಸ್ ಕೊಡುತ್ತೆ. ಸೊ ಆದ್ರಿಂದ ಇದರಿಂದ ಈ ಕ್ಯಾನ್ಸರ್ ರೋಗ ಶುರುವಾಗಿದೆ ಇಲ್ಲಿ, ಆದ್ರೆ ಇದು ಬೇರೆ ಎಲ್ಲಿ ಹರಡಿದೆ, ಅದರಿಂದ ಏನೇನು ಪರಿಣಾಮಗಳು, ಅದನ್ನ ನಾವು ಚಿಕಿತ್ಸೆ ಮಾಡ್ಬೇಕಾದ್ರೆ ನಾವು ಏನೇನ್ ಮಾಡ್ಬೇಕು ಅನ್ನೋ ತೀರ್ಮಾನ ಮಾಡೋದಕ್ಕೋಸ್ಕರ ಎರಡನೇ ಸೆಟ್ ಆಫ್ ಟೆಸ್ಟ್ಗಳು ನಾವು ಮಾಡ್ತೀವಿ. ಮೂರನೇ ಸೆಟ್ ಟೆಸ್ಟ್ಗಳು ನಾವು ಏನಕ್ಕೆ ಮಾಡ್ತೀವಿ ಅಂದ್ರೆ, ಈಗ ರೋಗಿ ಬಂದಿದ್ದಾನೆ, ಕ್ಯಾನ್ಸರ್ ಅಂತ ಖಚಿತ ಆಯ್ತು, ಇಂಥ ಕಡೆ ಹರಡಿದೆ ಅಂತ ಗೊತ್ತಾಯ್ತು, ಈಗ ನಾನು ಈ ಚಿಕಿತ್ಸೆ ಕೊಡಬೇಕಾಗಿದೆ, ಇವನು ಆ ಚಿಕಿತ್ಸೆಯನ್ನು ತಡ್ಕೊಳ್ತಾನ ಇಲ್ವಾ? ಒಂದು ಆಪರೇಷನ್ ಮಾಡ್ಬೇಕು, ಅವನ ಹಾರ್ಟ್ ಸರಿಯಾಗಿದ್ಯಾ, ಅವನಿಗೇನಾದ್ರೂ ಹಾರ್ಟ್ ಅಟ್ಯಾಕ್ ಮುಂಚೆ ಆಗಿತ್ತಾ, ಅಥವಾ ಅವನ ಕಿಡ್ನಿ ಫೇಲ್ಯೂರ್ ಆಗಿದ್ಯಾ, ಅವನಿಗೆ ಡಯಾಬಿಟಿಸ್ ಯದ್ವಾ ತದ್ವಾ ಇದ್ದು ಅದರಿಂದ ಏನಾದ್ರೂ ತೊಂದರೆ ಆಗುತ್ತಾ, ನಾನು ಆಪರೇಷನ್ ಆಗ್ಲಿ, ನಾನು ಕೀಮೋಥೆರಪಿ ಆಗ್ಲಿ, ನಾನು ರೇಡಿಯೋಥೆರಪಿ ಆಗ್ಲಿ ನಾನು ಕೊಟ್ರೆ ಅದನ್ನ ಆತ ತಡ್ಕೊಳ್ತಾನ, ಅದರಿಂದ ಅದಕ್ಕೇನ್ ಚಿಕಿತ್ಸೆ ಕೊಡಬೇಕು ಅಂತ ಕಂಡು ಹಿಡಿಬೇಕು ಅಂತಂದ್ರೆ ನಾನು ಅದಕ್ಕೂ ಟೆಸ್ಟ್ಗಳು ಮಾಡ್ಬೇಕು. ಸೊ ಹೀಗೆ ಬ್ರಾಡ್ ಆಗಿ ನಾವು ಡಿವೈಡ್ ಮಾಡಬೇಕು ಅಂದ್ರೆ, ಕ್ಯಾನ್ಸರ್ ಡಯಾಗ್ನೋಸಿಸ್, ಕ್ಯಾನ್ಸರ್ ಸ್ಪ್ರೆಡ್ ಆರ್ ಸ್ಟೇಜಿಂಗ್ ಅಂಡ್ ಟ್ರೀಟ್ಮೆಂಟ್ ಡಿಸಿಷನ್ಸ್, ಹೀಗೆ 3 ತರಹ ವಿಧವಾದ ಟೆಸ್ಟ್ಗಳು ನಾವು ಮಾಡ್ತೀವಿ. ಇದರಲ್ಲಿ ರಕ್ತ ಟೆಸ್ಟ್ ಇರ್ಬೋದು, ಎಕ್ಸ್ರೇಗಳಿರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು, CT, MRI, PET CT ಇರ್ಬೋದು, ನ್ಯೂಕ್ಲಿಯರ್ ಮೆಡಿಸಿನ್ ಟೆಸ್ಟ್ಗಳಿರ್ಬೋದು, ಅಂಡ್ ಬಯಾಪ್ಸಿಗಳು, ಹಲವಾರು ತರಹ ಬಯಾಪ್ಸಿಗಳು ಇರುತ್ತೆ. ಇದೆಲ್ಲ ಅದರಲ್ಲಿ ಸೇರುತ್ತೆ. ಅಂದ್ರೆ ಆ ರೋಗಿಯ ಕಾಯಿಲೆ ಹೇಗಿದೆಯೋ ಅದ್ರ ಮೇಲೆ ನೀವು ಟೆಸ್ಟ್ ಗಳನ್ನ ಕೂಡ ನಿರ್ಧಾರ ಮಾಡ್ತೀರಿ, ನಿಮ್ಗೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ. ಈಗ ಉದಾಹರಣೆಗೆ ಒಬ್ಬನಿಗೆ ಬ್ರೈನ್ ಟ್ಯೂಮರ್ ಗೆಡ್ಡೆ ಬೆಳೆದಿದೆ ಅಂದ್ರೆ ಅವ್ರಿಗೆ ಯಾವ ರೀತಿಯ ಚಿಕಿತ್ಸೆನ ನೀವು ಆರಂಭ ಮಾಡ್ತೀರಾ? ಮುಖ್ಯವಾಗಿ ಬ್ರೈನ್ ಟ್ಯೂಮರ್ ಇದೆ ಅಂದ್ರೆ ಬ್ರೈನ್ ನಲ್ಲೇ ಶುರುವಾಯ್ತಾ, ಶರೀರದ ಬೇರೆ ಕಡೆ ಎಲ್ಲೋ ಶುರುವಾಗಿ ಬ್ರೈನ್ ಹರಡಿದ್ಯಾ, ಇದನ್ನ ಇತ್ಯರ್ಥ ಮಾಡ್ಬೇಕು. ಅದಕ್ಕೆ ಕೆಲವು ಸ್ಕ್ಯಾನ್ಗಳು ಇದು ಹೆಲ್ಪ್ ಮಾಡುತ್ತೆ. ಅದಾದ ಮೇಲೆ ಅವ್ರಿಗೆ ಅದು ಯಾವ ಜಾಗದಲ್ಲಿದೆ ಬ್ರೈನ್ ನಲ್ಲಿ, ಬಹಳ ಸೂಕ್ಷ್ಮವಾದ ಜಾಗದಲ್ಲಿದೆಯಾ ಅಥವಾ ಅದನ್ನ ಆಪರೇಷನ್ ಮಾಡಿ ತೆಗೆಯೋದಿಕ್ಕೆ ಸಾಧ್ಯವಾಗುತ್ತಾ ಅಂತ ನೋಡ್ತಾರೆ ನ್ಯೂರೋ ಸರ್ಜನ್ಸ್. ಸಾಧಾರಣವಾಗಿ ಅದನ್ನು ತೆಗೆಯೋದಿಕ್ಕಾದ್ರೆ ಖಂಡಿತ ಅದನ್ನ ಆಪರೇಷನ್ ಮಾಡಿ ತೆಗೀತಾರೆ. ಆಪರೇಷನ್ ಮಾಡಿ ತೆಗೆಯೋದ್ರಿಂದ ಅವ್ರಿಗೆ ಒಂದು ಅದೇನ್ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ, 2 ಅದನ್ನು ಪೂರ್ತಿ ತೆಗೆಯೋದ್ರಿಂದ ರೋಗಿಗೆ ಸಿಂಪ್ಟಮ್ಸ್ ಎಲ್ಲ ಹೋಗುತ್ತೆ, 3ನೇದು ಅದಕ್ಕೆ ಮುಂದೆ ಇನ್ನೂ ಅದನ್ನ ವಾಪಸ್ ಬರದೇ ಇರೋ ಹಾಗೆ ಮಾಡೋದಕ್ಕೆ ಏನು ಚಿಕಿತ್ಸೆ ಮಾಡಬಹುದು ಅನ್ನೋದನ್ನು ತೀರ್ಮಾನ ಮಾಡ್ಬೋದು. ಇನ್
ಕೆಲವು ಕ್ಯಾನ್ಸರ್ಗಳಲ್ಲಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಜಾಗದಲ್ಲಿ ಅದು ಬರುತ್ತೆ. ಅದನ್ನ ಇವ್ರೇನಾದ್ರೂ ತೆಗಿಯಕ್ ಹೋದ್ರೆ ಅವನು ಉಸಿರಾಟನೇ ನಿಲ್ಲಿಸಬಹುದು, ಅವನ ಹೃದಯದ ಬಡಿತಾನೆ ನಿಲ್ಲಿಸುವಂತಹ ಸೆಂಟರ್ಗಳಿರುತ್ತೆ. ಅಲ್ಲಿ ಆಪರೇಷನ್ಗಳು ಮಾಡಿದ್ರೆ ಡ್ಯಾಮೇಜ್ ಬಹಳ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಕ್ವಾಲಿಟಿ ಆಫ್ ಲೈಫ್ ಅಫೆಕ್ಟ್ ಆಗ್ಬೋದು. ಅವಾಗ ಏನ್ ಮಾಡ್ತಾರೆ, ಅವರು ಒಂದು ಚಿಕ್ಕದೊಂದು ಬಯಾಪ್ಸಿ ತಗೊಂಡು ಅಲ್ಲಿಗೆ ಬಿಟ್ಬಿಡ್ತಾರೆ. ಬಿಟ್ಟು ಆಮೇಲೆ ಮುಂದಕ್ಕೆ ರೇಡಿಯೋಥೆರಪಿ, ನೋ ಮೆಡಿಸಿನ್ಸ್ ಕೊಡ್ತಾರೆ. ಹೀಗೆ ಅದು ಕ್ಯಾನ್ಸರ್ ಎಲ್ಲಿದೆ ಬ್ರೈನ್ ನಲ್ಲಿ, ಯಾವ ತರಹ ಬೆಳೀತಾ ಇದೆ, ಏನು ನೋಡ್ಕೊಂಡು ಯಾವ ಟೈಪ್ ತಿಳ್ಕೊಂಡು ಆಮೇಲೆ ಈಗ ಒಮ್ಮೆ ಚಿಕಿತ್ಸೆ ತಗೊಂಡ ನಂತರ ಅವರು ಮತ್ತೆ ಮತ್ತೆ ಎಷ್ಟ್ ದಿನಕ್ಕೆ ಒಮ್ಮೆ ನಿಮ್ಮ ಬಳಿ ಬರ್ಬೇಕಾಗತ್ತೆ ತಪಾಸಣೆಗಾಗ್ಲಿ ಫಾಲೋ ಅಪ್ಗಾಗ್ಲಿ? ಇವಾಗ ಒಂದು ಸರ್ಜರಿನೇ ಮಾಡಿದಿರಿ, ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಸರ್ಜರಿ ಆಗಿದೆ, ಆ ನಂತರದ ಚಿಕಿತ್ಸಾ ಕ್ರಮಗಳೇನು? ಎಲ್ಲ ಕ್ಯಾನ್ಸರ್ ರೋಗದಲ್ಲೂ ಒಂದು ಮುಖ್ಯವಾದ ವಿಷಯ ನಾವು ತಿಳ್ಕೋಬೇಕು. ಏನು ಅಂತಂದ್ರೆ, ನಾವ್ ಏನ್ ಚಿಕಿತ್ಸೆ ಕೊಡ್ತೀವೋ ಆ ಚಿಕಿತ್ಸೆಯ ಪರಿಣಾಮ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋ ಕಾತುರ ರೋಗಿಗೂ ಇರುತ್ತೆ, ಡಾಕ್ಟರ್ಗೂ ಇರುತ್ತೆ. ಎರಡನೇದು, ಆ ಚಿಕಿತ್ಸೆಯಿಂದ ಏನು ದುಷ್ಪರಿಣಾಮವಾಗಿರಬಹುದು, ಸೈಡ್ ಎಫೆಕ್ಟ್ಸ್ ಏನಿರಬಹುದು, ಅದನ್ನೂ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಮೂರನೇದು, ಈಗ ಇದು ಮಾಡಿದ್ದಾಗಿದೆ, ಇನ್ನು ಮುಂದೆ ಅದು ಬರದೇ ಇರೋ ಹಾಗೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೂ ನಾವು ಸರಿಯಾಗಿ ನೋಡ್ಬೇಕಾಗುತ್ತೆ ಪೇಷಂಟ್. ಅದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಇವಾಗ ಕೆಲವು ಕ್ಯಾನ್ಸರ್ಗಳಲ್ಲಿ ನಾವು ಆಪರೇಷನ್ ಮಾಡಿದ್ಮೇಲೆ ಮೊದಲು 1 ತಿಂಗಳಿಗೆ ಆಲ್ಮೋಸ್ಟ್ ಪ್ರತಿ ವಾರನೂ ಅವ್ರನ್ನ ಕರಿತೀವಿ. ಈಗ ನಾನೊಂದು ದೊಡ್ಡ ಆಪರೇಷನ್ ಮಾಡಿದ್ರೆ ಅವನು ಅದಕ್ಕೆ ಆ ರೋಗನ ಪೂರ್ತಿ ಆರ್ಗನ್ ರಿಮೂವ್ ಮಾಡಿರೋದನ್ನ ಅವನು ಹೇಗೆ ಸಹಿಸ್ಕೊಳ್ತಾ ಇದ್ದಾನೆ, ಹೇಗೆ ಇಂಪ್ರೂವ್ ಆಗ್ತಾ ಇದ್ದಾನೆ, ಅವನು ಊಟ ಮಾಡ್ತಾ ಇದ್ದಾನ, ಅವನು ಈಗ ಕೊಲಾಸ್ಟಮಿ ಒಂದು ಬ್ಯಾಗ್ ಅಂತ ಹಾಕಿರ್ತೀವಿ, ಮೋಷನ್ ಬರ್ತಾ ಇದೆಯಾ, ಮನೆಯವರೆಲ್ಲ ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ಮನೇಲಿ ಬಹಳ ವಾಸನೆ ಇರುತ್ತಾ, ಅವನಿಗೆ ಹೇಗೆ ನಿದ್ದೆ ಬರುತ್ತೆ, ಅವನದನ್ನ ಯಾರು ಕ್ಲೀನ್ ಮಾಡ್ತಾರೆ, ಈ ತರಹ ನಾನು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಕ್ಲೀನ್ ಮಾಡದೇ ಇದ್ರೆ ಚರ್ಮ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ಅದನ್ನ ಹೇಗ್ ನೋಡ್ಕೊಳ್ಳೋದು, ಇದನ್ನ ನಿಗಾ ಅದ್ರ ಬಗ್ಗೆ ಇಟ್ಕೋಬೇಕು ಅಂದ್ರೆ ಮನೇಲಿರೋರ್ ವಿಷಯನೂ ನಾನು ತಿಳ್ಕೊಬೇಕಾದ್ರೆ ನನಗೆ ಪ್ರತಿ ವಾರ ಒಂದು 3-4 ಸರ್ತಿ ಅವನ್ ಕರಿಬೇಕಾಗುತ್ತೆ. ಆವಾಗ ಅವ್ರಿಗೆ ತಿಳುವಳಿಕೆ ಇದ್ದಿದ್ರೆ ನಾನು ಅವ್ರಿಗೆ ಹೇಳ್ಬೇಕು. ಅಷ್ಟಾಗಿ ತಿಳುವಳಿಕೆ ಇಲ್ಲ ಅಂದ್ರೆ ಆ ರೋಗಿಗೆ ಸಪೋರ್ಟ್ ಸರ್ವಿಸಸ್ ಸರಿಯಾಗಿಲ್ಲ, ಮನೇಲಿ ಯಾರು ನೋಡ್ಕೊಳ್ಳೋರಿಲ್ಲ, ನೋಡ್ಕೊಂಡು ಅವರು ಸ್ವಲ್ಪ ಉಪೇಕ್ಷೆ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಕರ್ಸ್ಕೊಂಡು ನಾನೇ ಪ್ರತಿ ವಾರ ಡ್ರೆಸ್ಸಿಂಗ್ ಮಾಡಿ ಕ್ಲೀನ್ ಮಾಡಿ ಕಳಿಸ್ಬೋದು. ಸೊ ಆ ಜವಾಬ್ದಾರಿ ನಮ್ಮೇಲೆ ಇರುತ್ತೆ. ಸೊ ಇನ್ ಕೆಲವು ಟ್ರೀಟ್ಮೆಂಟ್ ಆಗೋಗ್ಬಿಟ್ಮೇಲೆ ತಿರ್ಗಾ ಬಂದಿದ್ಯಾ ಅಂತ ನೋಡ್ಬೇಕು ಅಂತಂದ್ರೆ ಒನ್ಸ್ ಇನ್ 3 months ಕರಿತೇವೆ. ಅದು ಸಾಧಾರಣವಾಗಿ ಒನ್ಸ್ ಇನ್ 3 months ಫಾರ್ ದಿ ಫಸ್ಟ್ 1 year ಕರಿತೀವಿ. ಆಮೇಲೆ ಒನ್ಸ್ ಇನ್ 4 months ಕರಿತೀವಿ. ಆಮೇಲೆ 5 ವರ್ಷ ಆದ ನಂತರ ಒನ್ಸ್ ಇನ್ 6 months ಕರಿತೀವಿ. ಆಮೇಲೂ ಕರಿತೀವಿ, ವರ್ಷಕ್ಕೊಂದ್ಸರ್ತಿ ಬರಬೇಕು ಅಂತ. ಯಾಕಪ್ಪ ಅಂತಂದ್ರೆ, ಒಂದು ಸರ್ತಿ ಕ್ಯಾನ್ಸರ್ ರೋಗ ಮನುಷ್ಯನಿಗೆ ಬಂದಿದೆ ಅಂದ್ರೆ ಕ್ಯಾನ್ಸರ್ ವಿರುದ್ಧವಾಗಿ ಅವನಿಗಿರತಕ್ಕಂತಹ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿದೆ, ಕುಂದಿದೆ ಅಂತ ಅರ್ಥ. ಕೆಲವು ಸರ್ತಿ ನಾವು ಕೊಟ್ಟಿರೋ ಚಿಕಿತ್ಸೆಗಳಿಂದ ಕೂಡ ಅವನ ರೋಗ ನಿರೋಧಕ ಶಕ್ತಿ ಕುಂದಿರುತ್ತೆ. ಕೀಮೊಥೆರಪಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ಇನ್ನೇನೋ ಇರ್ಬೋದು. ಹಾಗಾಗಿ ಅವನಿಗೆ ಮುಂದೆ ಇನ್ನೊಂದು ತರಹ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಆದ್ರಿಂದ ಆ ರೋಗಿನ ಆಯ್ತು ಇನ್ನು 5 ವರ್ಷ ಆಯ್ತು, 10 ವರ್ಷ ಆಯ್ತು, ಇನ್ನು ನೀನು ಕ್ಯೂರ್ಡ್ ಅಂತ ಹೇಳೋದಿಕ್ಕೆ ಧೈರ್ಯ ಯಾವ ಡಾಕ್ಟರ್ಗೂ ಇರೋಲ್ಲ. ಅವರು ಒಂದು 10 ವರ್ಷ ಆದ್ಮೇಲೂ ಕೂಡ ವರ್ಷಕ್ಕೊಂದ್ಸರ್ತಿ ಬಂದು ಪೂರ್ತಿ ಚೆಕಪ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ಕಾರಣ ಇಷ್ಟೇ. ಯಾಕೆಂದ್ರೆ ಮತ್ತೊಮ್ಮೆ ಇನ್ನ ಬೇರೆ ತರಹ ಕ್ಯಾನ್ಸರ್ಸ್ ಕೂಡ ಬರ್ಬೋದು. ಈಗ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದು ಒಂದು ಕಾರಣ ಆಗಿರುತ್ತೆ ಈ ಕ್ಯಾನ್ಸರ್ ಕಾಯಿಲೆ ಬರೋದಕ್ಕೆ. ಸೊ ನೀವು ಆ ರೋಗ ನಿರೋಧಕ ಶಕ್ತಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಹಾಗಾದ್ರೆ ಸರ್? ನಾವು ಯಾವಾಗ್ಲೂ ಹೇಳ್ತೀವಿ ಅದನ್ನ. ರೋಗ ನಿರೋಧಕ ಶಕ್ತಿ ಯಾವುದರಲ್ಲಿ ಕಮ್ಮಿ ಕುಂದಿದೆ ಅಂತ ನೋಡ್ಕೊಳ್ಳೋದಿಕ್ಕೆ ನಮ್ಮ ಹತ್ರ ಯಾವ ಟೆಸ್ಟ್ಗಳು ಇಲ್ಲ ಇಲ್ಲಿವರೆಗೂ. ಜನರಲ್ ಆಗಿ ಇಮ್ಯುನಿಟಿ ಕಡಿಮೆ ಆಗಿದೆ ಅಂತ ಕೆಲವು ಟೆಸ್ಟ್ಗಳನ್ನ ಮಾಡಿ ನಾವು ಹೇಳ್ತೀವಿ.
ಅದರಿಂದ ಏನು ಇದರಿಂದ ಕುಂದಿರೋದ್ರಿಂದ ಏನ್ ಪರಿಣಾಮ ಆಗ್ಬೋದು ಅಂತ, ಅಥವಾ ಏನ್ ಕುಂದಿರೋದ್ರಿಂದ ಏನ್ ಕ್ಯಾನ್ಸರ್ ಬರ್ಬೋದು ಅಂತ ಹೇಳೋಷ್ಟು ಸೈಂಟಿಫಿಕ್ ಅಡ್ವಾನ್ಸ್ ಇನ್ನೂ ಆಗಿಲ್ಲ, ಆ ತಿಳುವಳಿಕೆ ಬಂದಿಲ್ಲ. ಆದ್ರಿಂದ ನಾವು ಇವಾಗ ಜನರಲೈಸೇಷನ್ ಹೇಳ್ತೀವಿ. ಏನಪ್ಪಾ ಜನರಲೈಸೇಷನ್ ಹೇಳೋದ್ರೆ, ವಿಟಮಿನ್ಸ್ ಕ್ಯಾನ್ಸರ್ ರೋಗನ ತಡೆಗಟ್ಟತಕ್ಕಂತಹ ಕೆಲವು ವೈಟಮಿನ್ಸ್ ನಮ್ಮ ಶರೀರಕ್ಕೆ ಅತ್ಯಗತ್ಯವಾಗಿರುತ್ತೆ. ಟ್ರೇಸ್ ಮಿನರಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವೈಟಮಿನ್ ಸಿ, ವೈಟಮಿನ್ ಡಿ, ವೈಟಮಿನ್ ಎ, ಸೆಲೇನಿಯಂ, ಜಿಂಕ್, ಮ್ಯಾಂಗನೀಸ್, ಈ ತರಹ ಟ್ರೇಸ್ ಎಲಿಮೆಂಟ್ಸ್ ಇವೆಲ್ಲ ನಮ್ಮ ಶರೀರಕ್ಕೆ ಅತ್ಯಗತ್ಯವಾಗಿ ಬೇಕು. ಕ್ಯಾನ್ಸರ್ನ ನಾವು ಹೊಡೆದಾಡಬೇಕಾದ್ರೆ ಇದು ಕೂಡ ನಮ್ಮ ಶರೀರದಲ್ಲಿ ಜೀವಕೋಶಗಳಿಗೆ ಚೇತನವನ್ನು ಕೊಡ್ತಕ್ಕಂತಹ ವಸ್ತುಗಳಿವೆಲ್ಲ. ಸೊ ಇದನ್ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಎಷ್ಟೋ ಜನ ರೋಗಿಗಳು ನಾನು ಕೇಳ್ತಾರೆ, ಸರ್ ಸುಮ್ಮನೆ ನೀವು ವೈಟಮಿನ್ಸ್ ಇದು ಬರ್ಕೊಡ್ತೀರಾ ಅಂತ. ಈಗ ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ, ಬೇಕಾದಷ್ಟು ದುಡ್ಡು ಇದು ಎಲ್ಲ ಇರುತ್ತೆ, ಆದ್ರೆ ಅವ್ರಿಗೆ ತಿನ್ನೋದಕ್ಕೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದು ಗೊತ್ತಿರಲ್ಲ. ಇನ್ ಕೆಲವ್ರ ಮನೆಯಲ್ಲಿ ಏನೂ ಇರೋಲ್ಲ, ಆದ್ರೆ ಅವರು ಇದು ತಿನ್ಬೇಕು ಅದು ತಿನ್ಬೇಕು ಆಸೆ ಪಡ್ತಾರೆ, ಅವ್ರಿಗೆ ಸಿಗೋಲ್ಲ. ಎರಡೂ ಕಷ್ಟವೇ. ಎಲ್ಲ ದುಡ್ಡಿದೆ ಅಂದಾಕ್ಷಣ ಆರೋಗ್ಯ ಸಿಗುತ್ತಾ? ಸಿಗೋಲ್ಲ. ಸೊ ಹೀಗಾಗಿ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಇದನ್ನ ತಗೊಳ್ಳಿ. ಯಾಕೆಂದ್ರೆ ನನಗೆ ಅವ್ರ ಮನೆ ವಿಷಯಗಳು ತಿಳ್ಕೊಳ್ಳುವಷ್ಟು ಯಾರಿಗೂ ಡಾಕ್ಟರ್ಗಳಿಗೆ ವ್ಯವಧಾನ ಇರೋದಿಲ್ಲ. ಸೊ ಅದಕ್ಕೆ ಡಾಕ್ಟರ್ಗಳು ಏನ್ ಹೇಳ್ತಾರೆ, ಈ ವೈಟಮಿನ್ಸ್ ನಿಮ್ ಶರೀರಕ್ಕೆ ಅಗತ್ಯ, ಓವರ್ ಡೋಸ್ ಅಂತೂ ಆಗಲ್ಲ, ನೀವು ದಿನ ಒಂದೊಂದು ತಗೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಬ್ರೀತಿಂಗ್ ಎಕ್ಸರ್ಸೈಸ್, ಪ್ರಾಣಾಯಾಮ ಮಾಡಿ, ಹೊರಗಡೆ ವಾಕಿಂಗ್ ಹೋಗಿ, ಬಿಸಿಲಲ್ಲಿ ಒಂದ್ ಸ್ವಲ್ಪ ಓಡಾಡಿ, ಸರಿಯಾಗಿ ಆಹಾರ ತಗೊಳ್ಳಿ, ವೈಟಮಿನ್ಸ್ ತಗೊಳ್ಳಿ. ಇದನ್ನ ನಾವು ಅವ್ರಿಗೆ ಜನರಲ್ ಆಗಿ ಅಡ್ವೈಸ್ ಮಾಡ್ತೀವಿ. ಅಂದ್ರೆ ಆಹಾರ ಕ್ರಮವೂ ಕೂಡ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಬಹಳ ಮುಖ್ಯ. ನೀವು ಅವಾಗ್ಲೇ ಒಂದು ಉದಾಹರಣೆ ಕೊಡ್ತಾ ಹೇಳಿದ್ರಿ, ಕುಟುಂಬದವರು ಅವರನ್ನ ಹೇಗೆ ನೋಡ್ಕೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಅಂತ. ಹಾಗಾದ್ರೆ ಇಲ್ಲಿ ಕುಟುಂಬದವರ ಪಾತ್ರ ಹೇಗಿರ್ಬೇಕು ಸರ್? ಕುಟುಂಬದವರ ಪಾತ್ರ ಬಹಳ ಪ್ರಮುಖವಾದದ್ದು. ನನ್ನ ಎಣಿಕೆಯಲ್ಲಿ ರೋಗಿ ತನ್ನನ್ನು ತಾನು ಎಷ್ಟು ಮುಖ್ಯವಾಗಿ ನೋಡ್ಕೊಳ್ತಾನೋ, ಕುಟುಂಬದವ್ರ ಹೊಣೆನೂ ಅಷ್ಟೇ ಇದೆ. ಕೆಲವ್ರ ಮನೆಗಳಲ್ಲಿ ಆ ಸೌಲಭ್ಯಗಳು ಇರುತ್ತೆ, ಇನ್ ಕೆಲವು ಮನೆಗಳಲ್ಲಿ ಇರೋಲ್ಲ ಅಂದ ಅಷ್ಟಕ್ಕೆ ಅದು ಬೇಕಾಗಿಲ್ಲ ಅಂತಲ್ಲ, ಬೇಕಾಗಿದೆ. ಮುಖ್ಯವಾಗಿ ಹೇಳೋದು ಏನು ಅಂದ್ರೆ, ಇಲ್ಲಿವರೆಗೂ ಇಷ್ಟು ವರ್ಷಗಳಾಗಿ ಇಷ್ಟು ಅಡ್ವಾನ್ಸಸ್ ಆಗಿದ್ರು ಕೂಡ ಕ್ಯಾನ್ಸರ್ ರೋಗ ಅಂದ್ರೆ ಎಲ್ಲರೂ ಸಾವು ನಿಜ ಅಂತ ಅನ್ಕೊಂಡಿದ್ದಾರೆ. ಅದು ಜನಗಳಲ್ಲಿ ಇರ್ತಕ್ಕಂಥ ಮನವರಿಕೆ ಆಗಿರ್ತಕ್ಕಂಥ ವಿಷಯ. ಅದು ಕ್ಯಾನ್ಸರ್, ಎಷ್ಟೋ ಜನ ನನಗೆ ಹೇಳ್ತಾರೆ, ಕ್ಯಾನ್ಸರ್ ಸರ್ ಇನ್ ಕ್ಯಾನ್ಸಲ್ ಆಯ್ತು ಅಂತಾರೆ, ಕ್ಯಾನ್ಸರ್ ಸರ್ ಇನ್ನೇನ್ ಬಿಡಿ ಸರ್ ಅಂತಾರೆ. ಎಷ್ಟೋ ಜನ ನನ್ನ ಹತ್ರ ಬಂದು ನನ್ನ ಹಿಂದ್ಗಡೆ ಸನ್ನೆ ಮಾಡಿ ನಿಂತ್ಕೊಳ್ತಾರೆ ಪೇಷಂಟ್ ಹಿಂದೆ. ಪೇಷಂಟ್ ಹೊರಗಡೆ ಕಳಿಸ್ಬೋದಾ ಸರ್, ಪೇಷಂಟ್ ಹೊರಗಡೆ ಕಳಿಸ್ಬೋದಾ ಸರ್ ಅಂತ ಕೇಳ್ತಾರೆ. ಅವ್ರನ್ನ ಹೊರಗಡೆ ಬಿಟ್ಟ ತಕ್ಷಣ ಕಣ್ಣು ಮರೆ ಆಗಿ ಹೊರಗಡೆ ವೀಲ್ ಚೇರ್ ನಲ್ಲೋ ಇದ್ರಲ್ಲೋ ಪೇಷಂಟ್ ಹೋದ ಅಂದ ತಕ್ಷಣ ಇಲ್ಲಿ ನನಗೆ ಕೇಳ್ತಾರೆ, ಸರ್ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ, ಇನ್ನು ಎಷ್ಟು ದಿವಸ ಬದುಕಿರ್ತಾರೆ ಸರ್ ಅಂತ ಕೇಳ್ತಾರೆ. ಇನ್ನು ನಾನು ಅವ್ರನ್ನ ಪರೀಕ್ಷೆ ಮಾಡಿರ್ತೀನಿ ಅಷ್ಟೇ. ಆದ್ರೆ ಇವ್ರ ಮನಸ್ಸಿನಲ್ಲಿ ಏನಿರುತ್ತೆ ಅಂದ್ರೆ ಅವ್ರು ಬದುಕಿರಬಾರ್ದು ಅನ್ನೋ ಮನೋಭಾವ ಅಲ್ಲ, ಅವ್ರಿಗೆ ಏನೇನ್ ಅನುಭವಿಸ್ತಾರೋ ಅನ್ನೋ ಒಂದು ಹೆದರಿಕೆ ಅಷ್ಟೆಲ್ಲ. ಅವ್ರು ಅನುಭವಿಸ್ತಾರಲ್ಲ, ತಡ್ಕೊಳ್ತಾರ, ನಾವ್ ಹೇಗೆ ಹ್ಯಾಂಡಲ್ ಮಾಡ್ಬೇಕು ನಮಗ್ ಗೊತ್ತಿಲ್ವಲ್ಲ, ಯಾರು ಹೇಳೋರಿಲ್ಲ ಹೇಗಿರ್ಬೇಕು ಅಂತ. ಈಗ ಹೊಸದಾಗಿ ಚೊಚ್ಚಲು ಬಸರಿಯಾಗಿ ಮಗು ಆಗಿರೋದಕ್ಕೆ ಅವ್ರ ಅಮ್ಮ ಅಜ್ಜಿ ಎಲ್ಲರೂ ಇರ್ತಾರೆ ಉಪದೇಶ ಅಡ್ವೈಸ್ ಮಾಡೋದಕ್ಕೆ. ಕ್ಯಾನ್ಸರ್ ಯಾರು ಇಲ್ಲ, ಯಾರಿಗೂ ಅದರ ಅನುಭವ ಬೇಕಾಗೂ ಇಲ್ಲ. ಆದ್ರಿಂದ ಈ ಕಾಯಿಲೆ ಬಹಳ ಗಂಭೀರವಾದಂತಹ ವಿಷಯ. ಅದನ್ನ ರೋಗಿಗಳ ಮನೆಯವರು ಕೂಡ ಡಾಕ್ಟರ್ಗಳ ಜೊತೆ ಪುಸ್ತಕಗಳು ಓದೋದ್ರಿಂದ, ಡಾಕ್ಟರ್ಗಳ ಹತ್ರ ಮಾತಾಡೋದ್ರಿಂದ ಹೇಗ್ ನೋಡ್ಕೋಬೇಕು, ಹೇಗೆ ನಡೀಬೇಕು ಅನ್ನೋದನ್ನ ಅವರು ತಿಳ್ಕೊಳ್ಬೇಕಾಗುತ್ತೆ. ಸಾಧಾರಣವಾಗಿ ಬಹಳ
ಕ್ಯಾನ್ಸರ್ ರೋಗ ಬಂದವ್ರಿಗೆ ಮನೆಯವ್ರು ಮಿಕ್ಕಿನಾದವ್ರು ಎಲ್ಲಾರು ಸುಮ್ನೆ ಹೇಳ್ತಿರ್ತಾರೆ, ಅದೇನ್ ಕ್ಯಾನ್ಸರ್ ತಾನೇ, ಗುಣ ಆಗುತ್ತೆ, ಸುಮ್ನಿರು, ನೀನೇನ್ ಮಾತಾಡ್ಬೇಡ ಅಂತ ಹೇಳ್ತಾ ಇರ್ತಾರೆ. ಇಲ್ದಿದ್ರೆ ಅವ್ರ ಮನೆಯಲ್ಲಿ ಕ್ಯಾನ್ಸರ್ ಇತ್ತಂತೆ, ಅವ್ರು ಸರಿ ಹೋಗ್ಬಿಟ್ಟಿದ್ದಾರೆ, ನೀನೇನು ಹೆದರ್ಬೇಡ. ಮನೆ ಅಲ್ಲಲ್ಲೇ ಪಕ್ಕದಲ್ಲಿ ಅವ್ರಿಗೆ ಕೇಳಿಸುವಾಗ ಮಾತಾಡ್ಕೊಳ್ತಿರ್ತಾರೆ. ಬಂದ್ಬಿಡಿದೆ, ಏನ್ ಮಾಡ್ಬೇಕೋ ಗೊತ್ತಿಲ್ಲ ಅಂತ ಪಕ್ಕದ ಮನೆ ಅವ್ರ ಗೋಡೆ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಇದನ್ನ ಅವ್ರ ಪೇಷಂಟು ಕೇಳಿಸ್ಕೊಳ್ತಾರೆ. ಇದೆಲ್ಲ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಸಿಂಪತಿ ಕೊಡಬಾರ್ದು, ಸಿಂಪತಿ ಬೇಕಾಗಿಲ್ಲ ರೋಗಿಗೆ, ಧೈರ್ಯ ಕೊಡ್ಬೇಕು. ಧೈರ್ಯ ಕೊಡೋದು ಏನು ಅಂದ್ರೆ ಅದರಿಂದ ಸಾವು ಬರುತ್ತೆ ಅನ್ನೋದಲ್ಲ. ನಿನಗೆ ತಿನ್ನಕ್ಕಾಗ್ತಾ ಇಲ್ವಾ, ಬೇರೆ ನಾನೇನ್ ಮಾಡ್ಕೊಡ್ಲಿ, ಅದು ನಾನು ಮಾಡ್ಕೊಡ್ತೀನಿ. ನಿನಗ್ ನೋವಾಗ್ತಾ ಇದೆಯಾ, ದಿಂಬು ಈಗ ಸರಿಯಾಗಿರ್ತೀನಿ, ಮಲ್ಕೊಂಡು ನೋಡು. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಪೇಷಂಟ್ಗೆ ಏನು ಸಲಕರಣೆಗಳು ಬೇಕೋ, ಯಾವ ತರಹ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅದನ್ನ ಒದಗಿಸಿದ್ರೆ ಸಾಕು. ಯಾಕೆಂದ್ರೆ ಪೇಷಂಟ್ ಮನಸ್ಸಿನಲ್ಲಿ ಆಗಲೇ ಕುಂದು ಹೋಗಿರುತ್ತೆ. ಅದು ಶರೀರ ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ಕುಂದು ಹೋಗಿರುತ್ತೆ. ಅದರ ಮೇಲೆ ನಾವು ಅವರಿಗೆ ಬಹಳ ಸಿಂಪತಿ ತೋರಿಸಿದ್ರೆ, ಅನುಕಂಪ ತೋರಿಸಿದ್ರೆ, ಅದು ಚುಚ್ಚಿದಂಗೆ ಆಗ್ತಾ ಇರುತ್ತೆ. ಕೊನೆಗೆ ಅಯ್ಯೋ, ನಾನ್ ಮನೆಯವ್ರಿಗೆಲ್ಲಾರ್ಗೂ ತೊಂದರೆ ಕೊಡ್ತಾ ಇದ್ದೀನಲ್ಲ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬೆಳ್ಕೊಳತ್ತೆ. ಆವಾಗ ರೋಗಿ ಡಿಪ್ರೆಷನ್ಗೆ ಹೋಗಿ ಸೈಲೆನ್ಸ್ ಆಗಿ ಸುಮ್ಮನೆ ಇರತಕ್ಕಂತಹ ಪರಿಸ್ಥಿತಿಗಳು ಬಹಳ ನೋಡಿದ್ದೀನಿ ನಾನು. ಅದರಿಂದ ರೋಗಿಗೆ ಏನು, ಮನೆಯಲ್ಲಿ ಎಲ್ಲಾರು ಇದ್ದಂಗೆ ಇರಿ, ಆದ್ರೆ ಅವ್ರ ಕಡೆ ಸ್ವಲ್ಪ ಹೆಚ್ಚಾಗಿ ಗಮನ ಕೊಡಿ ಅಷ್ಟೇ. ಅವ್ರಿಗೇನ್ ಬೇಕೋ ಅದನ್ನು ಕೊಡಿ, ನೋಡ್ಕೊಡಿ. ಡಾಕ್ಟರ್ಗಳ ಹತ್ರ, ನರ್ಸ್ಗಳ ಹತ್ರ ಹೋದಾಗ ನಿಧಾನವಾಗಿ ಎಲ್ಲ ವಿಷಯ ತಿಳ್ಕೊಡಿ. ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಮನೆಗೆ ಹೋದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಸುಲಭ ಆಗುತ್ತೆ. ಅಂದ್ರೆ ಕ್ಯಾನ್ಸರ್ ಅಂದಾಕ್ಷಣವೇ ಸಾವು ಅನ್ನೋದು ನಿಶ್ಚಿತ ಅಂತ ಏನಲ್ಲ. ಎಲ್ಲರೂ ಮನುಷ್ಯರು ಸಾವು ಇದ್ದೇ ಇದೆ, ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು. ಆದ್ರೆ ಕ್ಯಾನ್ಸರ್ ಬಂದಿದೆ ಅಂತ ಮಾತ್ರ ಸಾವು ನಿಶ್ಚಿತ ಅನ್ನೋ ಭಾವನೆಯನ್ನ ಎಲ್ಲ ಮುಖ್ಯವಾಗಿ ನಾನು ಹೇಳ್ತೀನಿ. ನಾನು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಸುಮಾರು 48-49 ವರ್ಷದ ಹಿಂದೆ ನಮ್ಗೆ ಒಳ್ಳೊಳ್ಳೆ ಟೀಚರ್ಗಳಿದ್ರು. ಅವರು ನಮ್ಗೆ ತೋರಿಸ್ತಾ ಇದ್ರು, ನೋಡಪ್ಪ ಇದು ಕ್ಯಾನ್ಸರು, ಈ ಪೇಷಂಟ್ ಹೋಗಿ ನೋಡ್ಕೊಂಡು ಬಂದ್ಬಿಡಿ, ಆ ಬೆಡ್ ಅಲ್ಲಿ ಇದೆ, ಎಲ್ಲಾರು ಪರೀಕ್ಷೆ ಮಾಡ್ಬಿಟ್ಟು ಬಂದ್ಬಿಡಿ ಅಂತ. ಮಾರನೇ ದಿವಸ ನಾವು ಆ ಪೇಷಂಟ್ ಹತ್ರ ಹೋಗೋಷ್ಟೊತ್ತಿಗೆ ಏನಾದ್ರೂ ಅವತ್ ನೋಡ್ಲಿಲ್ಲ, ಮಾರನೇ ದಿವಸ ನೋಡಕ್ ಹೋದೆ ಅಂದ್ರೆ ಆ ಬೆಡ್ ಎಲ್ಲ ಪೇಷಂಟ್ ಇರ್ತಿರ್ಲಿಲ್ಲ. ಅವನಿಗೆ ಏನೋ ಲಾರ್ಗ್ಯಾಕ್ಟಿಲೋ ಆಸ್ಪಿರಿನ್ನೋ ಏನೋ ಒಂದು ಔಷಧಿ ಕೊಟ್ಟು ಮನೆಗೆ ಕಳ್ಸಿಬಿಡ್ತಿದ್ರು ಟೀಚರ್ಗಳು. ಏನು ಟ್ರೀಟ್ಮೆಂಟ್ ಇಲ್ಲ, ಎಷ್ಟು ದಿವಸ ಬದುಕಿರ್ತಾರೋ, ಏನ್ ಆಸೆ ಪಡ್ತಾನೋ ಎಲ್ಲ ತಿನ್ಸಿ ಅವನಿಗೆ ಕೊಡಿ, ಈ ಮಾತ್ರೆಗಳು ಕೊಡಿ, ತಿರ್ಗಾ ಬರಬೇಡಿ. ಸೊ ಅದರಿಂದ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಿಗಳು ಬಹಳ ಕಡಿಮೆ ಇದ್ರು. ಯಾರನ್ನೂ ಅಡ್ಮಿಟ್ ಮಾಡ್ಕೊಳ್ತಿದ್ರೆ, ಚಿಕಿತ್ಸೆನೆ ಕೊಡ್ತಿದ್ರೆ ಕಡಿಮೆನೆ ಆಗುತ್ತಾನೆ. ಈಗ ಅದೆಲ್ಲ ಬಹಳ ಚೇಂಜ್ ಆಗೋಗ್ಬಿಟ್ಟಿದೆ. ಈಗ ಎಲ್ಲಾ ರೋಗಗಳಿಗೂ ಚಿಕಿತ್ಸೆ, ಬಹಳಷ್ಟು ಕ್ಯಾನ್ಸರ್ ರೋಗಗಳಿಗೆ ಚಿಕಿತ್ಸೆ ಇದೆ. ಬಹಳಷ್ಟು ಕ್ಯಾನ್ಸರ್ ರೋಗಗಳನ್ನ ಕ್ಯೂರ್ ಮಾಡ್ಬೋದು. ಕೆಲವು ಟ್ಯೂಮರ್ಸ್ ಅಂತೂ ನಾವು ಮುಂಚೆ ನೆನೆಸ್ಕೊಳ್ತಾನೆ ಇರಲಿಲ್ಲ. ಈಗ ಚಿಕ್ಕ ಮಕ್ಕಳಲ್ಲಿ 80% ಕ್ಯಾನ್ಸರ್ ರೋಗ ಕ್ಯೂರ್ ಮಾಡ್ಬೋದು. ಟೆಸ್ಟಿಕ್ಯುಲರ್ ಟ್ಯೂಮರ್ಸ್ ಕ್ಯಾನ್ಸರ್ ಕ್ಯೂರ್ ಮಾಡ್ಬೋದು. ಹಾಜ್ಕಿನ್ಸ್ ಲಿಂಫೋಮಾ ಕ್ಯೂರ್ ಆಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ನಲ್ಲಿ ಅರ್ಲಿ ಸ್ಟೇಜ್ ಬೇಗನೆ ಬಂದವರಿಗೆ 85% ಕ್ಯೂರ್ ಆಗುತ್ತೆ. 100 ಜನಕ್ಕೆ ಆಪರೇಷನ್ ಮಾಡಿದ್ರೆ 85 ಜನ ಬದುಕೋತಾರೆ, ನಾರ್ಮಲ್ ಆಗಿ ಜೀವನ ಮಾಡ್ತಾರೆ ಅಂತಂದ್ರೆ ಅದು ಒಳ್ಳೇದೇ ಅಲ್ವಾ? ಸೊ ಹಾಗಿರೋದ್ರಿಂದ ಹೆದರಿಕೆ ಹಾಕ್ಬೇಕು, ಹೆದರಿಕೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಕ್ಯಾನ್ಸರ್ ಹೇಗಾಗಿದೆ ಇವಾಗ ಅಂದ್ರೆ, ಈಗಿರೋ ಚಿಕಿತ್ಸೆಗಳಲ್ಲಿ ಕ್ಯಾನ್ಸರ್ಗೂ, ಟ್ಯೂಬರ್ಕ್ಯುಲೋಸಿಸ್ಗೂ, ಡಯಾಬಿಟಿಸ್ಗೂ ಏನ್ ವ್ಯತ್ಯಾಸ ಇದೆ? ಡಯಾಬಿಟಿಸ್ ಇರೋನು ದಿನ ಮಾತ್ರೆ ತಗೋತಾನೆ, ದಿನ ಇಂಜೆಕ್ಷನ್ ಇನ್ಸುಲಿನ್ ಏನೋ ತಗೋತಾನೆ, ಊಟ ಕಂಟ್ರೋಲ್ ಮಾಡ್ಕೊಳ್ತಾನೆ, ಎಕ್ಸರ್ಸೈಸ್ ಮಾಡ್ತಾನೆ, ಆರೋಗ್ಯವಾಗಿ ಇರ್ತಾನೆ. ಅವನಿಗೆ ಗೊತ್ತಿದೆ ಡಯಾಬಿಟಿಸ್ ಇದೆ ಅಂತ ಗೊತ್ತಿದೆ. ಆ ದಿನಾನು ಅವನು ಅದನ್ನ ಅನುಸರಿಸ್ತಾನೇ ಹೋಗ್ಬೇಕು. ಇವತ್ತು ನಾನು ಸ್ವೀಟ್ ತಿನ್ನೋಂಗಿಲ್ಲ, ಇವತ್ತು ಇದು ಮಾಡೋಂಗಿಲ್ಲ, ಇವತ್ತು ಅದು ಮಾಡೋಂಗಿಲ್ಲ. ಕ್ಯಾನ್ಸರ್ ರೋಗ ಒಂದು ಸ್ಟೇಜ್ ಅಲ್ಲಿ ಚಿಕಿತ್ಸೆಗಳೆಲ್ಲ ಮುಗಿದೋಗ್ಬಿಟ್ಮೇಲೆ ಬರೀ ಫಾಲೋ ಅಪ್ ಅಷ್ಟೇ. ಅವನು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅದರಿಂದ ಇಟ್ ಈಸ್ ಲೈಕ್ ಒನ್ ಆಫ್ ದಿ ಕ್ರಾನಿಕ್ ಡಿಸೀಸಸ್.
ಇದರಲ್ಲಿ ಸರ್ಟಿಫಿಕೇಟ್, ಅದರಲ್ಲಿ ಪ್ರತಿ ಸರ್ತಿ ಹೋದಾಗ್ಲೂ ಡಯಾಬಿಟಿಕ್ ಪೇಷಂಟ್ಗೆ ಡಯಾಬಿಟಿಸ್ ಇದೆ ಅಂತ ಡಾಕ್ಟರ್ ಔಷಧಿಗಳು ಕೊಡ್ತಾ ಹೋಗ್ತಾನೆ. ಇಲ್ಲಿ ಕ್ಯಾನ್ಸರ್ ಪೇಷಂಟ್ಗೆ ನಿನ್ ಕ್ಯಾನ್ಸರ್ ಚಿಕಿತ್ಸೆ ಮುಗಿದಿದೆ, ಇನ್ನು ಮೇಲೆ ನಿನಗೇನಾದ್ರೂ ಬರುತ್ತಾ ಅಂತ ನೋಡೋದಿಕ್ಕೆ ನೀನ್ ನನ್ನ ಹತ್ರ ಬರಬೇಕು ಅಂತ ನಾವು ಇನ್ನೊಂದ್ ತರಹ ವಿಧವಾಗಿ ಪ್ರಶ್ನೆಗಳನ್ನ ಕಳಿಸ್ತೀವಿ ಅಷ್ಟೇ ವಿನಃ ಅದನ್ನು ಕ್ರಾನಿಕ್ ಡಿಸೀಸ್, ಇದು ಕ್ರಾನಿಕ್ ಡಿಸೀಸ್. ಒಬ್ರು ವರಿ ಮಾಡ್ಕೊಳ್ಳುವಂಥದ್ದು ಅಥವಾ ಗಾಬರಿ ಪಟ್ಕೊಳ್ಳೋದು, ಹೆದರುವಂಥದ್ದು ಏನೂ ಇಲ್ಲ. ಇದು ಎಲ್ಲ ಅಂದ್ರೆ ಇವಾಗ ಡಾಕ್ಟರ್ ಹೇಳ್ದಾಗೆ ಸಕ್ಕರೆ ಕಾಯಿಲೆಯಂತೆಯೇ ಇರುವಂತಹ ಇನ್ನೊಂದು ರೋಗ ಅಂತ ನಾವು ಅನ್ಕೊಳ್ಬಹುದೇನೋ, ಅದಕ್ಕೆ ಆತಂಕ ಪಡೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ಯಾವುದೋ ಒಂದು ಪ್ರಶ್ನೆ ಬಂದಿರಬಹುದು. ಸ್ಟ್ರೆಸ್ ಅಂಡ್ ಕ್ಯಾನ್ಸರ್ ಎನಿ ರಿಲೇಷನ್, ಪೈನ್ ಮ್ಯಾನೇಜ್ಮೆಂಟ್ ಇನ್ ಕ್ಯಾನ್ಸರ್ ಹೌ ಅಂತ ಕಳಿಸಿದ್ದಾರೆ. ಸ್ಟ್ರೆಸ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಸ್ಟ್ರೆಸ್ ಮನುಷ್ಯನ ಮನಸ್ಸಿನ ಸಮತೋಲನ ಹಾಳು ಮಾಡುತ್ತೆ ಹೊರತು ಅವನ ಶರೀರಕ್ಕೆ ಏನು ಕಾಯಿಲೆಯನ್ನು ಕೊಡಲ್ಲ. ಸ್ಟ್ರೆಸ್ ಮನಸ್ಸಿನಿಂದ ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ ಶರೀರದ ನೆಗ್ಲೆಕ್ಟ್ ಆಗೋದಿಕ್ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಪೇಷಂಟ್ಸ್ ಮಾನಸಿಕವಾಗಿ ತೊಂದರೆಯಲ್ಲಿ ಇರ್ತಕ್ಕಂಥ ರೋಗಿಗಳು, ಅವರು ಹಲ್ ತೊಳ್ಕೊಳ್ದೆ ಇರ್ಬೋದು, ಬ್ರಷ್ ಮಾಡದೆ ಇರ್ಬೋದು, ಶರೀರದ ಆರೋಗ್ಯ ಸರಿಯಾಗಿ ನೋಡ್ಕೊಳ್ದೆ ಇರ್ಬೋದು, ಆಹಾರ ಸರಿಯಾಗಿ ತಗೊಳ್ದೆ ಇರ್ಬೋದು, ಅಂತ ಅವ್ರಿಗೆ ದವಡೆ ಕ್ಯಾನ್ಸರು ಇನ್ನೊಂದು ಕ್ಯಾನ್ಸರು ಬರ್ಬೋದು. ಯಾಕೆಂದ್ರೆ ಅದನ್ನ ಅವರು ಹಲ್ಲು ಕ್ಲೀನ್ ಮಾಡ್ಕೊಂಡಿರಲ್ಲ, ಇದಿರಲ್ಲ, ಹೀಗೆ ಬಹಳ ಕ್ರಾನಿಕ್ ಆಗಿ ಸೆಲ್ಫ್ ನೆಗ್ಲೆಕ್ಟ್ ಅದು. ಸೊ ಆ ತರಹ ಆಗೋದೇ ಹೊರತು ಸ್ಟ್ರೆಸ್, ಮಾನಸಿಕವಾಗಿ ಬರ್ತಕ್ಕಂಥ ಸ್ಟ್ರೆಸ್ ಕ್ಯಾನ್ಸರ್ನ ನನಗೆ ಗೊತ್ತಿರೋ ಹಾಗೆ ಇಲ್ಲ, ಕೊಡೋದು. ಇನ್ನೊಂದು ಪ್ರಶ್ನೆ, ಪೈನ್ ಮ್ಯಾನೇಜ್ಮೆಂಟ್. ಪೈನ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯವಾದದ್ದು. ಕ್ಯಾನ್ಸರ್ ರೋಗದಲ್ಲಿ 100 ಜನ ರೋಗಿಗಳಿದ್ರೆ ಅದರಲ್ಲಿ 60 ಜನ ಬರಬೇಕಾದ್ರೆ ನಮ್ಮ ಹತ್ರ ಸಿಂಪ್ಟಮ್ಸ್ ಪೈನೆ. ಆದ್ರಿಂದ ಆಮೇಲೆ ಬಹಳಷ್ಟು ಜನ ರೋಗಿಗಳು ಕಾಯಿಲೆ ಜಾಸ್ತಿ ಆದಾಗ ಪ್ರತಿಯೊಬ್ಬರಿಗೂ ಪೈನ್ ಅನ್ನೋದು ಇದ್ದೇ ಇರುತ್ತೆ. ಮೂರನೇದು ಕ್ವಾಲಿಟಿ ಆಫ್ ಲೈಫ್. ಜೀವನದಲ್ಲಿ ಅವರು ನಡ್ಕೊಳ್ಳೋದಕ್ಕೆ, ಅವರು ಸುಖವಾಗಿ ಸ್ವಲ್ಪ ಇರೋದಕ್ಕೆ, ದೈಹಿಕವಾಗಿ ಸುಖವಾಗಿರೋದಿಕ್ಕೂ ಮಾನಸಿಕವಾಗಿ ಸುಖವಾಗಿರೋದಿಕ್ಕೂ ಈ ನೋವು ಅನ್ನೋದು ಬಹಳ ತೊಂದರೆಗಳನ್ನ ಕೊಡುತ್ತೆ. ಬಿಡೋದಿಲ್ಲ ಅವ್ರಿಗೆ. ನಿದ್ದೆ ಸರಿಯಾಗಿ ಕೊಡಲ್ಲ, ಆಹಾರ ತಿನ್ಬೇಕು ಅಂತ ಮನಸ್ಸು ಬರೋಲ್ಲ. ನಿದ್ದೆ ಇಲ್ದವನಿಗೆ ಆಹಾರ ಎಲ್ಲಿ ತಿನ್ನಕ್ಕಾಗತ್ತೆ? ಹಸಿವೆ ಆಗೋಲ್ಲ. ತಿನ್ಬೇಕು ಅಂತ ಆಗ್ಲಿಲ್ಲ ಅಂದ್ರೆ ಅವನು ಕೃಶವಾಗ್ತಾ ಹೋಗ್ತಾನೆ. ಹೀಗೆ ಪೈನ್ ಅನ್ನೋದು ಬಹಳ ಕೆಟ್ಟದ್ದು. ಅದಕ್ಕೆ ಸಮರ್ಪಕವಾಗಿರ್ತಕ್ಕಂತಹ ಔಷಧಿಗಳನ್ನ ಕೊಟ್ಟು ಚಿಕಿತ್ಸೆ ಮಾಡಿದ್ರೆ, ಈಗ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ನಲ್ಲಿ ಬಹಳ ನೋವು ಕೊಡುತ್ತೆ. ಸಿಕ್ಕಾಪಟ್ಟೆ ಬೆನ್ನೋವು ಇದು ಇರುತ್ತೆ. ನಾವು ಆ ರೋಗಿಗೆ ಏನು ಮಾಡೋದಿಕ್ ಆಗ್ಲಿಲ್ಲ. ಬಹಳ ದೊಡ್ಡದಾಗಿ ಅದು ಇರೋ ಜಾಗದಲ್ಲಿ ಬಹಳ ಟ್ರೀಟ್ಮೆಂಟ್ ನಾವು ಕೊಟ್ಟರು, ಅದರಿಂದ ಏನಂತ ಉಪಯೋಗ ಆಗ್ಲಿಲ್ಲ, ನೋವು ಇದ್ದೇ ಇತ್ತು. ಕೊನೆಗೆ ನಾವು ಅವ್ರಿಗೆ ಒಂದು ನಾರ್ಕೋಟಿಕ್ ಔಷಧಿ ಕೊಟ್ರು, ಸಮಥಿಂಗ್ ಲೈಕ್ ಮಾರ್ಫಿನ್. ಮಾರನೇ ದಿವಸನೇ ಅವ್ರು ಸಂತೋಷವಾಗಿ ಬಂದಿದ್ದ. ರಾತ್ರಿ ಚೆನ್ನಾಗಿ ನಿದ್ದೆ ಬಂತು, ಇವತ್ತು ನೋವಿಲ್ಲ ನನಗೆ. 3-4 ದಿವಸ ಚೆನ್ನಾಗಿ ಊಟ ಮಾಡ್ದ. ಊಟನೂ ಮಾಡಿದ್ದೀನಿ, ಇದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬಹುದಾ ಅಂತ ಕೇಳಿದ್ರು. ಆಮೇಲೆ ಒಂದು ನ್ಯೂಸ್ ಪೇಪರ್ ಓದ್ತಾ ಇರೋ ಫೋಟೋನ ನನಗೆ ಕಳಿಸಿದ್ರು. ನಾನೆಲ್ಲ ಆರಾಮಾಗಿದ್ದೀನಿ, ನೀವು ಈ ಮಾತ್ರೆ ಕೊಟ್ಟಿದ್ರಿಂದ ನನಗೆ ಬಹಳ ಉಪಯೋಗ ಆಯ್ತು, ನಾನು ಕೆಲ್ಸಕ್ಕೆ ವಾಪಸ್ ಹೋಗೋಂಗಾಯ್ತು ಅಂತ. He survived for another 1.5-2 years. But he lived an excellent quality of life. ಬಹಳ ಚೆನ್ನಾಗಿ ಇದ್ರು. ಇದು ಏನು ನಾನು ನಿಮ್ಗೆ ಮನದಟ್ಟಾಗುವಾಗ ಹೇಳೋದು ಅಂತಂದ್ರೆ, ನೋವು ಅನುಭವಿಸ್ಬೇಕು ಕ್ಯಾನ್ಸರ್ ರೋಗಿ ಅಂತ ಖಂಡಿತ ಇಲ್ಲ. ಅದಕ್ಕೆ ಒಳ್ಳೊಳ್ಳೆ ಔಷಧಿಗಳಿದೆ. ಪೇನ್, ಎಲ್ಲ ಹಾಸ್ಪಿಟಲ್ಗಳಲ್ಲೂ ಪೇನ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಇರುತ್ತೆ. ಅವ್ರ ಹತ್ರ ಆಗ್ಲಿ, ಡಾಕ್ಟರ್ಗಳೇ, ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳೇ ಒಳ್ಳೆ ಔಷಧಿಗಳನ್ನ ಕೊಡಬಹುದು. ಕೆಲವು ಫೀಲ್ಡ್ ಬ್ಲಾಕ್ಸ್ ಅಂತ ಇರುತ್ತೆ,
ಕೆಲವು ಟ್ರೀಟ್ಮೆಂಟ್ಗಳಿರುತ್ತೆ, ಇದನ್ನೆಲ್ಲ ಕೊಡೋ ಔಷಧಿಗಳಿರುತ್ತೆ. ಇದನ್ನೆಲ್ಲ ಕೊಡೋದ್ರಿಂದ ನೋವನ್ನ ಖಂಡಿತ 90% ಕಮ್ಮಿ ಮಾಡ್ಬೋದು. ಆವಾಗ ಅವರ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ, ಜಾಸ್ತಿ ದಿವಸ ಅವ್ರು ಬದುಕ್ಬೋದು. ಕ್ವಾಲಿಟಿ ಆಫ್ ಲೈಫ್ ಕೂಡ ಬಹಳ ಮುಖ್ಯ ಆಗತ್ತೆ. ಮತ್ ಹಾಗಾಯ್ತು ಅಂತ ಆತಂಕ ಪಡೋದು ಕೂಡ ಅವ್ರು ಬಿಡ್ಬೇಕಾಗತ್ತೆ ಅಂತ ನೀವು. ಮನೆಯಲ್ಲಿ ನೋವು ಇದ್ರೆ, ರೋಗಿ ಒಂದು ಮನೆಯಲ್ಲಿ ಮಲಗಿ ನೋವು ನೋವು ಅಂತ ಅಳ್ತಾ ಇದ್ರೆ ಮನೇಲಿ ಇರೋರೆಲ್ಲ ಹೇಗಿರಕ್ಕಾಗುತ್ತೆ? ದೇ ಕಾಂಟ್ ಸ್ಟೇ. ಇಟ್ ಡಿಸ್ಟರ್ಬ್ಸ್ ದಿ ಹೋಲ್ ಎಂಟೈರ್ ಪೀಸ್ ಇನ್ ದಿ ಫ್ಯಾಮಿಲಿ. ಸೊ ಅದಕ್ಕೆ ನೋವು ಚಿಕಿತ್ಸೆ ಪಡೆದುಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಸರ್, ನಮ್ದು ಸಮಯ ಮುಗಿತಾ ಬಂದಿದೆ. ಮುನ್ನೆಚ್ಚರಿಕೆ ಕ್ರಮಗಳಾಗ್ಲಿ ಅಥವಾ ಕಿವಿ ಮಾತಾಗ್ಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಸರ್? ಮುಖ್ಯವಾಗಿ ಹೇಳೋದು ಏನು ಅಂದ್ರೆ, ಕ್ಯಾನ್ಸರ್ ರೋಗಿಗಳನ್ನು ಕಡೆಗಣಿಸಬಾರದು. ಕ್ಯಾನ್ಸರ್ ರೋಗ ಹೋಗಲ್ಲ, ಸಮಾಜದಲ್ಲಿ ಇರೋದೇ ಅದು. ಈಗಂತೂ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರಿಗೆ ಕ್ಯಾನ್ಸರ್ ಯಾರಿಗಾದ್ರೂ ಒಬ್ಬರಿಗೆ ಇರುತ್ತೆ. ಬಹಳಷ್ಟು ಜನಕ್ಕೆ ಅದರ ಬಗ್ಗೆ ತಿಳುವಳಿಕೆನೂ ಇದೆ, ಎಕ್ಸ್ಪೀರಿಯನ್ಸು ಇದೆ. ಆಮೇಲೆ ಅದನ್ನೆಲ್ಲ ನೋಡಿ ಕಣ್ಣಾರ ನೋಡಿ ಅನುಭವಿಸಿರೋರು ಬಹಳ ಜನ ಇದ್ದಾರೆ. ಆದ್ರಿಂದ ಈ ಕಾಯಿಲೆ ಹೊಸದೇನಲ್ಲ. ಏನು ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಒಂದು, ರೋಗಿನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ರೋಗಿಗಳು ಕೆಲವರು ಬಹಳ ಸೂಕ್ಷ್ಮವಾಗಿರ್ತಾರೆ, ಚಿಕ್ಕ ಚಿಕ್ಕ ವಿಷಯಗಳಿಗೂ ಗಾಬರಿ ಪಡುವಂತ ಮನೋಭಾವದವರು ಇರ್ತಾರೆ. ಇನ್ ಕೆಲವರು ರೋಗನ ಹೇಗಾದ್ರೂ ಎದುರಿಸಬಹುದು, ನಾನು ಮನೋಸ್ಥೈರ್ಯ ಇದೆ, ನಾನು ನನ್ನ ತಡೆಗಟ್ಟಬಲ್ಲೆ, ನಾನು ನೋಡ್ಕೊಳ್ತೀನಿ ಅಂತ ಬಹಳ ವರ್ಷ ಕಾಲ ಬದುಕಿ ತೋರಿಸಿದವರು ಇದ್ದಾರೆ. ಈ ರೋಗ ಎಷ್ಟು ಇದೆಯೇ, ಇವನು ಹೇಗಪ್ಪ ಬದುಕಿದಾನೆ, ಇಷ್ಟು ಕಾಯಿಲೆ ಇದೆ ಇವನಿಗೆ ಅಂದ್ರೆ ನನಗೇನು ಇಲ್ಲ ಅನ್ನೋ ಓಡಾಡ್ಕೊಂಡಿರೋರು ಇದ್ದಾರೆ. ಸೊ ಹಾಗಿರೋದ್ರಿಂದ ಈ ಕ್ಯಾನ್ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಹೆದರುವಂಥದ್ದು ಏನು ಇಲ್ಲ. ಒಳ್ಳೆಯ ಚಿಕಿತ್ಸೆಗಳಿದೆ. ನಿಮ್ಮ ಶರೀರದ ಬಗ್ಗೆ ನೀವು ಗಮನ ಕೊಡಿ. ಅದನ್ನ ಸುಮ್ಮನೆ ಊಹಾಪೋಹಗಳಿಗೆ ಅವಕಾಶ ಕೊಡಬೇಡಿ, ಗಮನ ಕೊಡಿ. ನೀವು ಏನು ಮಾಡ್ಬೇಕಾಗಿಲ್ಲ. ಬಾಯಲ್ಲಿ ಇರತಕ್ಕಂತಹ ಕ್ಯಾನ್ಸರ್ ಸುಮಾರು 20% ಕ್ಯಾನ್ಸರ್ಗಳು ಈ ಬಾಯಿ, ದವಡೆ, ನಾಲ್ಗೆ, ಹಿಂಭಾಗ, ಇಲ್ಲಿ ಅಲ್ಲಿ ಬರುತ್ತೆ. ಕುತ್ತಿಗೆ. ನಾವು ದಿನಾ ಬ್ರಷ್ ಮಾಡ್ಕೊಳ್ತೀವಿ, ದಿನಾ ಶೇವ್ ಮಾಡ್ಕೊಳ್ತೀವಿ, ಮಿರರ್ ಎದುರು ನಿಂತ್ಕೊಳ್ತೀವಿ. ಸುಮ್ಮನೆ ಬಾಯಿ ತೆಗೆದು ನೋಡ್ಕೊಂಡ್ರೆ ಏನಿದೆ ಅಂತ ಕಾಣುತ್ತೆ. ಡಾಕ್ಟರ್ ಅದಕ್ಕೆ ಬೇಕಾಗಿಲ್ಲ. ಯಾಕೋ ಹಲ್ಲು ಇದು ಹಿಂಗಿದೆ ಅಂತ ನೋಡ್ಕೊಂಡ್ರು ಗೊತ್ತಾಗುತ್ತೆ. ಇಲ್ಲೇನೋ ಒಂದ್ ಸ್ವಲ್ಪ ಊದಿದೆ ಅಂದ್ರೂ ಗೊತ್ತಾಗುತ್ತೆ. ನಾವು ನೋಡ್ಕೊಳ್ಳೋದ ಅಷ್ಟೇ. ಶ್ರೀ ಕೃಷ್ಣ ಪರಮಾತ್ಮ ಅವಳು ಯಶೋಧ ಹೇಳದಂತೆ, ನೀನ್ ಬೆಣ್ಣೆ ಕದ್ದಿದೀಯಾ, ಕಳ್ಳ ನೀನು, ನನಗೆ ಗೋಪಿಕಾಸ್ತ್ರೀಯರೆಲ್ಲ ಬಂದು ನನ್ನ ದೂಷಣೆ ಮಾಡ್ತಾ ಇದ್ದಾರೆ. ಇವನು ಹೇಳ್ತಾನೆ ನಾನು ಎಲ್ಲಿ ಕದ್ದಿಲ್ಲ ಅಂತ ಹೇಳ್ತಾನೆ. ಇಲ್ಲ ಬಾಯಿ ತೋರಿಸು ಅಂದಾಗ ಅವ್ನು ಬಾಯಿ ತೋರಿಸ್ತಾನೆ. ತೋರಿಸಿದ್ರೆ ಅಲ್ಲಿ ವಿಶ್ವರೂಪ ದರ್ಶನ ಕಾಣುತ್ತೆ. ನಮ್ಗೆಲ್ಲರಿಗೂ ವಿಶ್ವರೂಪ ದರ್ಶನ ಕಾಣೋ ಹಾಗಿದ್ರೆ ಎಷ್ಟು ಪುಣ್ಯದ ಕೆಲಸ ಅದು. ನಾವು ಮುಖ್ಯವಾಗಿ ಅದೆಲ್ಲ ಆಗೋಲ್ಲ. ಅಟ್ಲೀಸ್ಟ್ ಕನ್ನಡಿಲಿ ಬಾಯಿ ತೆಗೆದು ನೋಡ್ಕೊಳ್ಳಿ. ನಿಮ್ಮ ಶರೀರದ ಬಗ್ಗೆ ನೀವು ಗಮನ ಕೊಡಿ ಅಷ್ಟೇ. ಹೆದರಬೇಡಿ ಕ್ಯಾನ್ಸರ್ ಬಗ್ಗೆ. ಇಷ್ಟು ಮಾತ್ರ ನಾ ಹೇಳ್ಬೋದು. ಕಳವಳವ ನೀಗಿ ಬಿಡು, ತಳಮಳವ ದೂರ ಬಿಡು, ಕಳೆ ತಳ್ಳು ಗಲಭೆ ಗಾಬರಿಯ ಮನದಿಂದ, ಅಲೆದಾಡುತ್ತಿರೆ ದೀಪ ಕಣ್ಗೆ ಗುರಿ ತಪ್ಪುವುದು, ತಿಳಿ ತಿಳಿವು ಶಾಂತಿಯಲ್ಲಿ ಮಂಕುತಿಮ್ಮ. 1 ಗಂಟೆಗಳ ಕಾಲ ಕ್ಯಾನ್ಸರ್ ಬಗ್ಗೆ ಖಂಡಿತ ಆತಂಕ ಇಲ್ವೇ ಇಲ್ಲ ಅನ್ನೋದನ್ನ ನಮ್ಮೆಲ್ಲರಿಗೂ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಬಹಳಷ್ಟು ಭರವಸೆಯ ಮಾತುಗಳನ್ನಾಡಿದ್ದಾರೆ. ಇವರಿಗೆ ನಮ್ಮ ಲಕ್ಷ್ಮೀಶಾ ಫೌಂಡೇಶನ್ ಪರವಾಗಿ ನಮ್ಮ ಟ್ರಸ್ಟಿ ಆದಂತಹ ನಾಗರಾಜ್ ಅವರು ಫಲವನ್ನ ನೀಡಿ ಗೌರವಿಸಬೇಕು. ಇವರಿಗೆ ವಿಶಿಷ್ಟ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಲಕ್ಷ್ಮೀಶಾ ಫೌಂಡೇಶನ್ ವತಿಯಿಂದ ನಾವು ಶಂಕರ ಆಸ್ಪತ್ರೆಯಲ್ಲಿ ವಾರದಲ್ಲಿ 2 ದಿನ ಬಂದು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಅವಕಾಶವನ್ನು ನೀಡಿದಂತ ಡಾಕ್ಟರ್ ಶ್ರೀನಾಥ್ ಅವರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ವಿಶೇಷ ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಬೇಕು ಸರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀಶಾ ಫೌಂಡೇಶನ್ ಕೇರ್ ಗಿವರ್ಸ್ ಕೇರ್ ಅಂದ್ರೆ ಪೇಷಂಟ್ ಗಳನ್ನ ನೋಡಿಕೊಳ್ಳುವಂತಹ ಕುಟುಂಬದವರಿಗೆ ಕೌನ್ಸಿಲಿಂಗ್ ಮಾಡುವ ಕೈಂಕರ್ಯವನ್ನ ಕೈಗೊಂಡಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಗ್ತಿದೆ. ಅದಕ್ಕಾಗಿ ಶ್ರೀನಾಥ್ ಸರ್ ಅವರು ನಮಗೆ ಶಂಕರ ಆಸ್ಪತ್ರೆಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಸೇವೆ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ BS ಶ್ರೀನಾಥ್ ಸರ್ ಅವರಿಗೆ ಮತ್ತೊಮ್ಮೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ನಮ್ಮ ಇಡೀ ತಂಡದಿಂದ ಹೇಳ್ತಾ ಇದ್ದೀವಿ ಸರ್.
ನಮಸ್ಕಾರ. ಥ್ಯಾಂಕ್ ಯು. ಹೃತ್ಪೂರ್ವಕ ವಂದನೆಗಳು. ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಇಲ್ಲಿ ಕೆಲಸ ಮಾಡ್ಲಿಕ್ಕೆ. ಸಂತೋಷವಾಗಿ ಮಾಡಿ. ಜನಸೇವೆಗೆ ಯಾವ ಮಿತಿಯೂ ಇಲ್ಲ. ಖಂಡಿತ ನಡೆಸಿ. ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.